ಆಹಾ, ಸರಸ್ವತಿ ತರ ಎಷ್ಟು ಕಳೆ ಇದೆಯಮ್ಮ ನಿಮಗೆ. ಈಗ ಹಾಗನ್ಸತ್ತೆ, ಸ್ವಲ್ಪ ಹೊತ್ತಲ್ಲಿ ಎಲ್ಲ ಚೇಂಜ್ ಆಗತ್ತೆ. ಮೊದ್ಲು ಶ್ರೀರಾಮನವಮಿ ವೈಶಿಷ್ಟ್ಯತೆ ಹೇಳಿ ಕಲ್ಯಾಣೋತ್ಸವನ ಶುರು ಮಾಡೋಣ. ನಿಮ್ಮಿಷ್ಟ, ಮುಂದುವರಿಸಿ ಅತ್ಗೆ. ದಶಾವತಾರದಲ್ಲಿ 7ನೇ ಅವತಾರಕ್ಕೆ ಅತ್ತೆ ತರ ಇರೋ ರಾವಣಾಸುರನ ಏಯ್, ಮಧ್ಯದಲ್ಲಿ ನನ್ ಯಾಕೆ ಹೇಳಿತೀಯ? ತಮಾಷೆಗತ್ತೆ ನಾಲ್ಗೆ ಕತ್ತರಿಸ್ತೀನಿ. ನೋ ಥ್ಯಾಂಕ್ಸ್. 10 ತಲೆ ಇರೋ ರಾವಣಾಸುರನ ಸಂಹರಿಸ್ಬೇಕು ಅಂತ ಶ್ರೀರಾಮಚಂದ್ರ ವಸಂತ ಋತುವಲ್ಲಿ ಚೈತ್ರ ಶುದ್ಧ ನವಮಿ ಗುರುವಾರದ ದಿನ ನೈನಿ ಗುರುವಾರನ ಶುಕ್ರವಾರನ? ಶುಕ್ರವಾರನೇ ಅಕ್ಕ. ಅಂದ್ರೆ ಲಕ್ಷ್ಮೀ ವಾರ, ಅವನ್ ಹೆಂಡತಿ ದಿನಾನೇ ಅಂತ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಜನ್ಮ ತಾಳಿದ್ರು. ಇವತ್ತೇ ಸೀತಾರಾಮ ಕಲ್ಯಾಣ ಮಾಡಿಸಿದ್ರೆ ಸಕಲ ಸೌಭಾಗ್ಯ ಕೂಡ್ ಬರುತ್ತೆ, ಅಷ್ಟೈಶ್ವರ್ಯನೂ ಪ್ರಾಪ್ತಿಯಾಗುತ್ತೆ. ನಿನ್ಗೆ ಅಶುಭನೇ ಕಣೆ ನಾದ್ನಿ. ನೀನ್ ಸತ್ ಹೋದ್ರೆ ಈ ಆಸ್ತಿ ಎಲ್ಲ ನಮ್ಮ ಮಾಮ್ ಕೈವಶ ಆಗಿ ಶ್ರೀಮಂತರಾಗ್ತೀವಿ. ರಾವಣನ ಸಂಹರಿಸಿ ಧರ್ಮನ ಕಾಪಾಡಿದ್ರು. ಮಾನವರು ಹೇಗಿರ್ಬೇಕು, ಸಂಬಂಧಗಳನ್ನ ಹೇಗ್ ಗೌರವಿಸ್ಬೇಕು, ಹೇಗ್ ಕಾಪಾಡ್ಕೋಬೇಕು ಅಂತ ಆಚರಣೆ ಮಾಡಿ ತೋರಿಸಿದರೆ ಆ ಶ್ರೀರಾಮಚಂದ್ರ ಸ್ವಾಮಿ. ನಿಂತರನೇ ಬ್ರೋ. ಹೌದು, ನೈನೇ ಅದ್ಕೆ ನನ್ನ ದೃಷ್ಟಿಲಿ ಸೀತಾ ಮಾತನೆ. ನಾನೇನ್ ದೇವ್ರಲ್ಲ, ಆದ್ರೆ 7 ಜನ್ಮಕ್ಕೂ ನೈನಿ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹಿಂಜರಿಯೋದಿಲ್ಲ. ರಾಮನಾಮವೇ ಮೂಲ ಮಂತ್ರ ಮಾತೆ. ನೈನಿ, ಅಯ್ಯೋ, ಹುಷಾರು ಕಣೆ, ನೋಡ್ಬೇಕಲ್ವಾ? ಯಾರೋ ದೃಷ್ಟಿ ಹಾಕ್ತಾರೆ, ಕಲ್ಲು ಒಡೆದೋಗತ್ತೆ ಅಂತ ಹೇಳಿದ್ಯಲ್ಲ ಸುಮನ. ಸ್ವಲ್ಪದ್ರಲ್ಲೇ ಹೊಟ್ಟೆ ಒಡೆದು ಹೋಗ್ತಿತ್ತು ಡಮ್ಮಕ್ಕ. ನಿನ್ಮೇಲ್ ನಿಂದೇ ದೃಷ್ಟಿ ಬಿದ್ದಿದೆ ಅನ್ಸುತ್ತೆ ಪಾಪ.
ನಿನ್ನ ನಾನು ಮತ್ತೆ ನೈನಿನ ವಿಶಾಲು ಹಿಡ್ಕೊಂಡಿದ್ದಕ್ ಸರಿ ಹೋಯ್ತು, ಹೇಗೋ ಬ್ಯಾಲೆನ್ಸ್ ಆಯ್ತು. ಇಲ್ಲ ಅಂದ್ರೆ ನಿನ್ ಜೀವನ ಮತ್ತೆ ಭಜಗೋವಿಂದಮ್ ಆಗೋಗಿರೋದು. ಈ ಕಲ್ಲಿಲ್ಲ ಅಂದಿದ್ರೆ ನನ್ಗಷ್ಟು ಭಯ ಆಗ್ತಿರ್ಲಿಲ್ಲ ಅಲ್ವಾ? ತಗೊಂಬರಕ್ ಹೇಳಿದ್ ನೀನೇ ಅಲ್ವಾ? ತಗೊಂಬಂದಿದ್ದು ವಲ್ಲಭ. ಸರಿ ಬಿಡು ವಿಶಾಲ್, ಈಗೇನಾಯ್ತು ಅಂತ ಅಪಾಯ ಆಗೋದ್ರಲ್ಲಿತ್ತು, ಅದನ್ನ ನೀವು ತಡೆದ್ರಿ. ಸೀತಾರಾಮ ಕಲ್ಯಾಣ ಮಾಡ್ಸಿದ್ರೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ನಿನ್ ಹೆಂಡ್ತಿನೇ ಹೇಳದ್ಲಲ್ವಾ? ಅದಕ್ಕೆ ಅಲ್ವಾ ಅತ್ತೆ ಅಪಾಯ ಆಗ್ಲಿಲ್ಲ. ನಿಜಾನೇ. ಓಕೆ ಎಲ್ಲರೂ ಹೋಗೋಣ ಬನ್ನಿ. ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಕೋಸಂಬರಿ ತಿಂದು ಪಾನಕ ಕುಡಿಯೋಣ ಬನ್ನಿ. ಯಜಮಾನ್ರೆ, ಊಟ ಮಾಡದ್ಮೇಲೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ದೆ ಅಲ್ವಾ? ಮೆಂಟಲ್ ಮೇಡಮ್ ನೈನಿ ಅವರೇ, ತಿನ್ನೋದಕ್ ಮುಂಚೆ ಮಾಡೋ ಕೆಲ್ಸಗಳು ಒಂದ್ ರೀತಿಲಿ ಇರುತ್ತೆ, ತಿಂದ ಮೇಲೆ ಮಾಡೋ ಕೆಲ್ಸಗಳು ಬೇರೆ ರೀತಿ ಇರುತ್ತೆ. ನೀವ್ ಹೀಗೆ ಮಾತಾಡ್ತಾ ಇದ್ರೆ ಮಧ್ಯರಾತ್ರಿ ಆಗ್ಬಿಡತ್ತಷ್ಟೇ. ಆಗ ತಿಂದಿದ್ದು ಅರ್ಗಲ್ಲ. ಮಧ್ಯಾಹ್ನ ತಿಂದಿದ್ದೆ ಜೀರ್ಣ ಆಗಿಲ್ಲ. ಅಯ್ಯೋ, ಏನಾಯ್ತು ಯಜಮಾನ್ರೆ? ಹೊಟ್ಟೆ ಉಬ್ಬರ್ಸಿದ್ಯಾ? ನೀನ್ ಅಡ್ಗೆನ ಹೊಟ್ಟೆ ತುಂಬಾ ತಿಂದ ಮೇಲೆ ಉಬ್ದೆ ಹೇಗಿರುತ್ತೆ? ಚೆನ್ನಾಗಿದ್ರೆ ಒಂದ್ ತುತ್ತು ಎಕ್ಸ್ಟ್ರಾ ತಿನ್ಬೇಕೆ ಹೊರತು 2 ಹೊತ್ತಿಗೆ ತಿನ್ನೋ ಅಷ್ಟು ತಿನ್ಬಾರ್ದು. ತಿನ್ಬಿಟ್ಟಿದೀನಿ, ಈಗೇನ್ ಮಾಡ್ಲಿ? ಹಾಗಂತ ಹಬ್ಬದ ದಿನ ಬರೀ ಹೊಟ್ಟೆಲಿ ಹಾಗೆ ಮಲಗಬಾರ್ದು. ಒಂದ್ ಹಣ್ಣು ತಿಂತೀನಿ. ವಾಟರ್ ಮಿಲನ್ ಅಲ್ವಾ? ನಿನ್ ತರ ಇರೋದಲ್ಲ, ಹಾ? ನಿನ್ ಕಣ್ಣಿನ ತರ ಇರೋ 1-2 ದ್ರಾಕ್ಷಿ ಹಣ್ಣು ಕೊಡ್ ಸಾಕು. ಅದೇನ್ ಹೊಟ್ಟೆ ತುಂಬಿಸುತ್ತೆ? ಅಯ್ಯ, ಆಲ್ರೆಡಿ ಹೊಟ್ಟೆ ಫುಲ್ ಆಗಿದೆ ಅಂತ ಹೇಳ್ತಿದೀನಿ ಅಲ್ವಾ? ಅದ್ರ ಜೊತೆ ಸ್ವಲ್ಪ ಹಾಲು ಕುಡಿಬೇಕು. ಯಾವ ಹಾಲು? ಹಸುದೋ ಎಮ್ಮೆದೋ. ಮೊದ್ಲು ನೀವ್ ಬನ್ನಿ. ಇಲ್ಲಿಗೆ ತಗೊಂಡ್ಬರ್ಬೋದಲ್ವಾ ನೈನಿ? ಅಷ್ಟರಲ್ಲಿ ನಾನು ಈ ಕೆಲ್ಸನೆಲ್ಲ ಮುಗಿಸ್ತೇನೆ. ಹೊಟ್ಟೆ ಉಬ್ಬರಿಸಿದೆ ಅಂತಿದ್ದೀರಾ, ಮತ್ತೆ ಕೂತ ಜಾಗದಿಂದ ನೀವ್ ಹೇಳ್ತಾನೂ ಇಲ್ಲ. ಹೀಗಾದ್ರೆ ತಲೆನೋವು ಶುರುವಾಗುತ್ತೆ. ಎದ್ದೇಳಿ. ವಿಶಾಲಕ್ಷಮ್ಮ ತಾಯಿ, ಏನಮ್ಮ ನೀ ನನಗೆ ತೋರಿಸಿದ್ದು? ಯಜಮಾನ್ರನ್ನ ಹಾವು ಕಚ್ಚೋದು ಅಂದ್ರೇನು? ಏನ್ ನಡೆಯೋದ್ರಲ್ಲಿದೆ? ನೈನಿ, ನಾನು ಎದ್ದು ಬರೋವರೆಗೂ ನೀನು ಏನು ತಿನ್ನೋದಿಲ್ಲ ಅಂತ ನನಗೆ ಗೊತ್ತಿದೆ ಬಿಡು. ಸರಿ, ಹೋಗೋಣ ಬಾ. ನೀವ್ ಹೋಗಿರಿ ಯಜಮಾನ್ರೆ, ನಾನು ಈಗ ಬಂದ್ಬಿಟ್ಟೆ. ಬೇಗ ಬಾ, ಜಾಸ್ತಿ ಹೊತ್ತು ಕಾಯಿಸ್ಬೇಡ ಆಯ್ತಾ? ನಾನ್ ನಿಮ್ಮನ್ ಕಾಯಿಸೋದ್ ಹಾಗಿರ್ಲಿ ಯಜಮಾನ್ರೆ, ನಿಮ್ಮನ್ನೇ ಆ ಸಾವು ಕಾಯ್ತಾ ಇದೆ. ಇದ್ರಲ್ಲಿ ಬಂಗಾರ ಇದೆ ಅಂತ ತಲೆ ಮೇಲೆ ಇಟ್ಕೊಂಡು ಊರಿಸಕ್ಕಾಗಲ್ವಲ್ಲ? ಇದ್ರಲ್ಲಿರೋ ಬಂಗಾರ ಹೊರಗ್ ಬಂದ್ರೆ ಶ್ರೀಮಂತರಾಗ್ತಾರಂತ ಹೇಳಿದ್ಮೇಲೂ ಇದನ್ ಒಡ್ದ್ ಹಾಕ್ದೆ ಸುಮ್ನಿರ್ಬೇಕಾ? ಅಕಸ್ಮಾತ್ ನಾಗರಾವ್ ಬಂದ್ರೆ ಬಂದಾಗ ನೋಡ್ಕೊಳ್ಳೋಣ ಬಿಡಿ. ಹಗುರವಾಗಿ ತಗೊಂಡು ಎಲ್ಲರ ಪ್ರಾಣ ತೆಗಿಬೇಡ. ಅಲ್ಲೇ ನಿಂತ್ಕೋ. ಮುಂದೆ ಬಂದ್ರೆ ಕಲ್ ತೂತಾಗಲ್ಲ, ಬಂದವ್ರ ತಲೆ ತೂತಾಗತ್ತೆ. ಸುಮ್ನ ಸುಮನ, ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಸುಮ್ನಾ? ನಾನೇನ್ ಮಾಡಲ್ಲ, ಈ ಮಿಷಿನ್ ಸಾಯಿಸತ್ತೆ. ಸುಮನ, ಸ್ಯಾಡಿಸ್ಟ್ ಇವಳು. ಕಲ್ನೇ ಒಡೆದಾಕ್ತಾಳೋ ಇಲ್ಲ ತಗೊಂಡ್ ತಲೆ ಚುಚ್ಕೋತಾಳೋ, ಬಿಟ್ಬಿಡಿ ಅದ್ಗೆ. ಅಯ್ಯೋ, ಎಷ್ಟು ಹೇಳಿದ್ರು ಕೇಳಲ್ವ ಸುಮನ? ವಲ್ಲಭ, ಬಿಟ್ಬಿಡು.
ಮಾಮ್ ರೀ ಏನಾಗುತ್ತೆ ಅಂತ ನೋಡೋಣ. ರಿಸಲ್ಟ್ ಬಂದಮೇಲೆ ಎತ್ಕೊಡೋದು ಎಷ್ಟೊತ್ತು. ಸುಮನ ಬೇಡ, ಹೇ ಸುಮ್ನ ಬೇಡ ಸುಮ್ನ. ಸುಮನ ಬೇಡ, ಸುಮನ ಹಾಗೆ ಮಾಡ್ಬೇಡ. ಸುಮ್ಮನಮ್ಮ ಬೇಡಮ್ಮ ಪ್ಲೀಸ್ ಅಮ್ಮ. ಅರೆ ಸುಮನ ಇರು. ಸುಮನ ಅಯ್ಯೋ ನಾಗರಾಜ ಬಂದ್ಬಿಟ್ಟ ಮಾತೆ. ಅಯ್ಯಪ್ಪ ಹಾವು. ಹಾವ. ಸುಮನ ಯಜಮಾನ್ರೆ ಅಲ್ಲೇ ಇರಿ, ನೀವು ಮುಂದೆ ಬರಕ್ ಹೋಗ್ಬೇಡಿ. ನಾನೇನ್ ಮಾಡಿಲ್ವಲ್ಲ ನೈನಿ. ಸುಮನ ಬೇಡ, ಸುಮನ. ರಿಸ್ಕ್ ತಗೋಬೇಡ ಸುಮನ. ನಾಗರಾಜ ಬಂದಿದ್ದಾನೆ ಅಂದ್ರೆ ನಿಮ್ಮಮ್ಮ ಹೇಳ್ದಾಗೆ ಕಚ್ಚಕ್ಕೆ ಬಂದಿದ್ದಾನೆ ಅನ್ಸುತ್ತೆ. ಡ್ರಿಲ್ಲಿಂಗ್ ಮಷೀನ್ ಪಕ್ಕಕ್ಕಿಡು, ಇಡು ಇಡು. ಪಕ್ಕಕ್ಕಿಡಮ್ಮ. ಹೌದೇ ಸಮ್ಮಿ, ಸಾವು ನಿನ್ಗೆ ತುಂಬಾ ದೂರ ಇಲ್ಲ. ಆ ಬಂಗಾರ ಹೋದ್ರೆ ಹೋಯ್ತು, ಬದುಕಿದ್ರೆ ಎಷ್ಟು ಬಂಗಾರ ಬೇಕಾದ್ರೂ ತಗೋಬಹುದು. ಏನಾಗಿಲ್ಲ ಸುಮನ. ಸುಮನ ಹೇಳಿದ್ರೆ ಕೇಳಲ್ಲ. ಆಗ್ಲೇ ಆಸೆ ಪಟ್ಟೆ, ಈಗ ಗಾಯ ಮಾಡ್ಕೊಂಡೆ. ಹಾಸ್ ಬೇಗ ತಗೊಂಡಾರೆ. ಬೇಗ ಬಾಬಾ. ಬಂದೆ, ತಗೊಳ್ಳಿ. ಅಮ್ಮ ಉರಿತಿದೆ, ಅಳ್ಬೇಡ. ಅರೆ ಉರಿತಿದೆ. ಏ ಅವಳೆ ಗಾಯ ಮಾಡ್ಕೊಂಡ್ಲು. ಸುಮನ ಅದು ಬೇಡ, ಸುಮನನ್ನ ಇದೇ ತರ ಹೆದರ್ಕೊಳಕ್ ಬಿಟ್ಬಿಡು. ನೆಕ್ಸ್ಟ್ ಚಾನ್ಸ್ ನಮ್ದೆ. ಅಮ್ಮ ಹಾವು ಬಂದಿದ್ರು ಕೂಡ ನೀನ್ ಯಾಕಮ್ಮ ಹಠ ಮಾಡ್ಕೊಂಡು ಮುಂದೆ ಹೋದೆ? ದೇವ್ರ ದಯೆ, ನಾಗರಾಜ ಸುಮನಂಗ್ ಕಚ್ಲಿಲ್ಲ. ನಾಗರಾಜ ಎಲ್ಲಿ ಹೋದ? ನೈನಿ ವಾಪಸ್ ಹೋಗಿರ್ಬೇಕು. ಇನ್ನ ಕಲ್ಲಿನ ತಡ್ಡೆಗೆ ಹೋಗ್ಬೇಡ್ವೆ ಸುಮ್ಮಿ. ಸತ್ರ ಹೋಗಲ್ಲ. ಹೋದ್ರೆ ಸಾಯ್ತೀಯ ಅಷ್ಟೇ. ಏಯ್ ಭಯ ಪಡಿಸ್ಬೇಡ್ವ. ಇಷ್ಟಾದ್ಮೇಲೂ ಬುದ್ಧಿ ಇದ್ದವರು ಹೋಗಲ್ಲ. ಇದ್ರೆ ಅಲ್ವಾ. ಏಯ್ ಹೋಗ್ಲಿ ಬಿಡು. ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಡಾಕ್ಟರ್ನ ಕೇಳಿ ಮೆಡಿಸಿನ್ ಕೊಡು. ಹೌದು, ನಾನೀಗ ಮೊದ್ಲಿನ ತರ ಬೇರೆ ಅಲ್ಲ. ಗೊತ್ತು ಬಿಡು, ಎದ್ದೇಳು. ಏಯ್ ಹುಷಾರು, ನಿಧಾನವಾಗಿ ಕರ್ಕೊಂಡು. ನನಗ್ ಪೂರ್ತಿಯಾಗಿ ಹೇಳಕ್ ಬಿಡು ಸುಮನ. ಅಲ್ಲಿವರೆಗೂ ನೀನ್ ತಾಳ್ಮೆಯಿಂದ ಇರ್ತೀಯ ಅಂತ ಹೇಳಿದ್ದು. ಇರ್ತೀನಿ ಅತ್ತೆ. ಕಲ್ಲನ್ ಒಡೆದು ಹಾಕಕ್ ಹೋಗಿ ಏಟ್ ಮಾಡ್ಕೊಂಡಲ್ಲ. ನೆಕ್ಸ್ಟ್ ಅದಕ್ಕೆ ಯಾರು ಏನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ನಾನ್ ಮಾಡ್ತೀನಿ. ರೀ ಹಸ್ಬೆಂಡು, ಬನ್ನಿ ಬನ್ನಿ. ಏಯ್ ಎಲ್ಗೆ? 1 kg ಬೆರಣಿ, 2 ಬಿಳಿ ಬಟ್ಟೆ, 1 ಮಣ್ಣಿನ ಮಡಿಕೆ, ಆಮೇಲೆ ಶವನ್ ಸುಡೋದಕ್ಕೆ 10 kg ಕಟ್ಟಿಗೆಗಳನ್ನ ನಾವು ಹೋಗಿ ತಗೊಂಡ್ ಬರೋಣ ಬನ್ನಿ. ಯಾರ್ ಸತ್ರೀಗ? ನೀವೇ ಸಾಯ್ತಿರಲ್ಲ ಅತ್ತೆ. ಬಾಯ್ ಮುಚ್ಚೋ. ಅಂದ್ರೆ ಮಾಮ್, ಆ ಕಲ್ಲನ್ನ ನೀವೇ ಒಡೆದಾಕ್ಬೇಕು ಅನ್ಕೊಂಡಿದ್ದೀರಲ್ಲ ಅಂತ ಹಾಸಿನ ಅದಕ್ಕೆ ಹೇಳ್ತಾ ಇದ್ದಾರೆ. ಎಸ್, ಮಾಮ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಕಣ. ಅದನ್ನ ಸುತ್ತಿಗೆಯಿಂದ ಅದನ್ನು ಒಡಿಲೇಬಾರ್ದು, ವೇಷ ಹಾಕೋಬೇಕು. ಹಾ ಮತ್ತೆ ನೀವೇ ಹಾಕೋತೀರಾ?
ಆಲ್ರೆಡಿ ಹಾಕೊಂಡೇ ಇದ್ದೀರಲ್ಲ ಅತ್ತೆ, ಕಳ್ರ ವೇಷನ. ಏಯ್, ಅತ್ತೆ ಸಾರಿ. ಮೆಂಟಲ್. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದು ಮಗು ಕೂಡ ಹೆತ್ತಿದ್ಯಾ, ಈಗ ಯಾಕಿದೆಲ್ಲ? ಅಕ್ಕ, ಪೊಲೀಸ್ ನನ್ನ ಟೈಮ್ನ ವೇಸ್ಟ್ ಮಾಡಬಾರ್ದು. ಯಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವ್ ಹೇಳಿ ಇನ್ಸ್ಪೆಕ್ಟರ್ ಸರ್. ಓಕೆ, ಈ ಕೇಳ್ತಾ ಇರೋ ಪ್ರಶ್ನೆನ ಯಾರೊಬ್ಬರನ್ನು ಉದ್ದೇಶ ಇಟ್ಕೊಂಡು ಕೇಳ್ತಾ ಇಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಶ್ರೀಮತಿ ದೊಡ್ಡಬಟ್ಟಮ್ಮ ಯಾರು ಏನು ಅಂತ ಗೊತ್ತಿಲ್ಲದೆ, ವಿವರನೇ ತಿಳ್ಕೊಳ್ದೆ ಈ ಮನೇಲಿ ತಂದಿಟ್ಕೊಂಡ್ರಿ. ನಮ್ ನೈನಿ ವಿಷಯಲ್ಲೇ ಕರ್ಕೊಂಡ್ ಬಂದಿದ್ದು. ನೀನ್ ಸುಮ್ನಿರು. ಶ್ರೀಮತಿ ಅಂತ ಯಾಕಂದೆ ಅಂದ್ರೆ ಮುತ್ತೈದೆ ತರ ಅವ್ರು ಕಾಣಿಸಿದ್ರು. ಅವಳ ಗಂಡನಿಗೆ ವಿಶಾಲ ಅವ್ರ ತಾಯಿ ಗಾಯತ್ರಿ ದೇವಿಯವರು ಸಹಾಯ ಮಾಡಿದ್ದಾರೆ ಅಂತ ಅವರು ಪ್ರಾಣ ಬಿಡೋದಕ್ಕೂ ಮುಂಚೆ ಹೇಳಿದ್ರು. ನಮ್ ದೊಡ್ಡತ್ತೆ ನೋಡೋ ಭಾಗ್ಯ ನಮ್ಗಿಲ್ಲ, ಆದ್ರೆ ಅವ್ರಿದ್ದಿದ್ರೆ ಅವಾಗ ನಾವಿನ್ನೂ ದೊಡ್ಡ ಸ್ಥಾನದಲ್ಲಿ ಇರ್ತಿದ್ವಿ ಪೊಲೀಸಣ್ಣ. ಆಲ್ ರೈಟ್, ದೊಡ್ಡಬಟ್ಟಮ್ಮ ಅವ್ರ ಕುಟುಂಬನ ಗಾಯತ್ರಿ ದೇವಿಯವ್ರ ಕೈ ಹಿಡಿದ ಮೇಲೆ ಅವ್ರ ಗಂಡ ಯಾರು, ಮಕ್ಕಳು ಎಲ್ಲಿದ್ದಾರೆ ಅನ್ನೋ ಯಾವ ವಿವರನೂ ರೆಕಾರ್ಡ್ಸ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಆಧಾರ್ ಕಾರ್ಡು, ವೋಟರ್ ಕಾರ್ಡು ಚೆಕ್ ಮಾಡಿ ಡೀಟೇಲ್ಸ್ ತಿಳ್ಕೋಬೇಕಿತ್ತು. ಅವ್ರಗಳಿಗೆ ಇದರ ಅವಶ್ಯಕತೆನೇ ಇಲ್ವಲ್ಲ. ಯಾಕೋ ಗೊತ್ತಿಲ್ಲ, ಒಂದು ID ಕಾರ್ಡ್ ಕೂಡ ತಗೊಳ್ಳಿಲ್ಲ, ಅಡ್ರೆಸ್ ಕೂಡ ಇಲ್ಲ, ಒಂದು ಅರ್ಥ ಆಗ್ತಿಲ್ಲ. ಕರ್ಕೊಂಡ್ ಬಂದಿರೋ ನೈನಿ ವಿಶಾಲ್ ಅವ್ರಿಗೆ ಮಾತ್ರ ಗೊತ್ತಿರ್ಬೋದು. ದೊಡ್ಡಬಟ್ಟಮ್ಮನ್ನ ಹೂತಿರೋ ಜಾಗದಿಂದ ಆಚೆ ತೆಗಿಬೇಕು. ಅಂತ್ಯ ಸಂಸ್ಕಾರ ಮಾಡಿದ್ರಣ್ಣ? ಬೂದಿ ಆಗೋಗಿರ್ತಾಳೆ. ಚಿತಾಭಸ್ಮನ ಕಾವೇರಿ ನದಿಲ್ ಬಿಟ್ರೆ ಚೆನ್ನಾಗಿರಲ್ಲ ಅಂತ ಬೇರೆ ಯಾವುದೋ ನದಿಯಲ್ಲಿ ಬಿಟ್ಟಿರ್ಬೇಕು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ದೊಡ್ಡಬಟ್ಟಮ್ಮನ್ನ ದಹನ ಮಾಡಿಲ್ಲ ಮೇಡಮ್, ಮಣ್ಣು ಮಾಡಿದ್ದಾರೆ. ಏನ್ ಹೇಳ್ತಿದ್ದೀರಾ? ಸಂಸ್ಕಾರ ಮಾಡ್ತೀನಿ ಅಂತ ಜೀವ ತಗೊಂಡು ಹೋದ್ನಲ್ಲ. ಶಾಸ್ತ್ರಿಗಳು ಕೂಡ ಕೊನೆ ಕಾರ್ಯನ ಪದ್ಧತಿ ಪ್ರಕಾರನೇ ನಡೆಸ್ತೀವಿ ಅಂತಂದ್ರು. ಇದೇನ್ ಕತೆನಪ್ಪ ಸ್ವಾಮಿ, ಸಖಿ ಕಾಣಿಸ್ತಿಲ್ಲ. ಇನ್ ಮುಂದೆ ಕಾಣಿಸಲ್ಲ ಅಂತ ಅನ್ಕೊಂಡಿದ್ದ ದೊಡ್ಡಬಟ್ಟಮ್ಮನ್ ಶವದ ಜೊತೆ ಆಟ ಆಡ್ತಾ ಇದಾರೆ. ಒಬ್ರು ಸುಟ್ರು ಅಂತ, ಇಲ್ಲ ಮಣ್ಣೆ ಮಾಡಿದ್ವಿ ಅಂತ ಒಬ್ಬೊಬ್ರು ಒಂದೊಂದು ಕತೆಗಳನ್ನ ಹೇಳಿ ತಲೆ ಕೆಡೋ ಹಾಗೆ ಮಾಡ್ತಾ ಇದ್ದಾರೆ. ಮಣ್ಣು ಮಾಡಿದ್ದೆ ಒಳ್ಳೇದಾಯ್ತು ಅನ್ಸುತ್ತೆ. ಯಾವ ರೀತಿಯಲ್ಲಿ ಪೊಲೀಸಣ್ಣ? ಬಾಡಿನ ಆಚೆಗೆ ತಂದು ಮತ್ತೆ ಪರೀಕ್ಷೆ ಮಾಡೋದಕ್ಕೆ ಅವಕಾಶ ಇದೆ. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಇಡೀ ಕೇಕ್ಗೆ ವಿಷಾನ ಅವರು ಯಾಕೆ ಬರೆಸಿದ್ರು, ಆ ಸಾವಿನ ಹಿಂದೆ ಇರೋ ಕಾರಣ ಏನು, ಎಲ್ಲ ವಿಷಯಗಳು ಆಚೆ ಬರುತ್ತೆ. ಇನ್ಸ್ಪೆಕ್ಟರ್ ಅವರೇ, ಜೀವ ಎಲ್ ಮಣ್ಣು ಮಾಡಿದಾನಂತೆ? ಗೊತ್ತಿಲ್ಲ ಮೇಡಮ್. ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು
ಡೆಡ್ ಬಾಡಿನ ಹೊರಗೆ ತೆಗಿಬೇಕು. ನಿಮ್ಮನೇಲೆ ಅವರು ಸತ್ತಿರೋದ್ರಿಂದ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಹೊರಡ್ತೇನೆ. ಯಜಮಾನ್ರೆ, ಒಂದ್ ನಿಮಿಷ ಇಲ್ಲಿ ಬರ್ತೀರಾ? ಸಖಿ ಕೇಸ್ಗೆ ದೊಡ್ಡ ಬಟ್ಟಮ್ಮನ್ ಕೇಸ್ ಕೂಡ ಲಿಂಕ್ ಆಗುತ್ತೆ. ಸ್ವಾಮಿ, ಕಾಫಿ ಕೊಡಪ್ಪ. ನೀನ್ ಮನೇಲಿದ್ದಿದ್ರೆ ನಿನಗೆ ಈ ಮರ್ಯಾದೆ ಎಲ್ಲ ಸಿಕ್ತಿತ್ತೇನೋ ಪಾಪ. ಯಾರು ಇಲ್ದಿರೋ ಇಲ್ಲಿ ಈ ಕೆಲಸ ಮಾಡ್ಕೊಂಡು ಹೇಗಿರ್ತೀಯ ಜೀವ? ಆಗಾಗ ಮನೆಗೆ ಹೋಗಿ ಬರ್ತಿದ್ದೀನಲ್ಲ ಸ್ವಾಮಿ. ಆದ್ರೂ ಅಮ್ಮನವ್ರಿಗೆ ಸೇವೆ ಮಾಡೋ ನಿಮಗ್ ಸೇವೆ ಮಾಡಿದ್ರೆ ನನ್ನ ಪಾಪ ಎಲ್ಲ ತೊಲಗಿ ಪುಣ್ಯ ಬರುತ್ತೆ. ಸಕ್ಕರೆ ಜಾಸ್ತಿ ಆಯ್ತು ಸ್ವಾಮಿ? ಹಾಗೇನೂ ಇಲ್ಲ. ಪ್ರಸಾದನೇ ಪರಮಾನ ಅನ್ನೋ ತರ ತಿನ್ನೋ ನನ್ನಂತವನ್ಗೆ ಉಪ್ಪು ಹಾಕಿ ಮಾಡಿದ್ರು ಸಿಹಿಯಾಗೇ ಇರುತ್ತೆ ಕಣೋ. ಆ ಪುಸ್ತಕಗಳಲ್ಲಿ ಪಂಚಾಂಗದ ಪುಸ್ತಕನೂ ಇದ್ರೆ ನನ್ನ ಜೀವನ ಹೇಗಿರುತ್ತೋ ಸ್ವಲ್ಪ ಹೇಳ್ತೀರಾ ಸ್ವಾಮಿ? ನೈನಿ ವಿಶಾಲ್ ಬರ್ತಿದಾರೆ ಜೀವ, ಮಾತಾಡ್ಬೇಡ. ಅವ್ರ ಮನೆ ಸಂಪ್ರದಾಯದ ಪ್ರಕಾರ ಸುಡಬಾರ್ದು, ಮಣ್ಣು ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾವು ಅವಳನ್ನ ಮಣ್ಣು ಮಾಡಿದ್ವಿ. ನಾನ್ ಸುಳ್ಳು ಹೇಳ್ದೆ. ನಿಮ್ ಮಾತನ್ನ ನಾ ಮೀರಿದ್ದಕ್ಕೆ ಕೋಪ ಬರ್ಬೋದು ಅಂತ ನಾವು ಹಾಗೆ ಹೇಳಿದ್ವಿ. ಕಾದ್ರು ಶವನ್ ಕಾಯಿಸೋದು ಒಳ್ಳೇದಲ್ಲ ಅಂತ ಕಾರ್ಯ ಎಲ್ಲ ಮುಗಿಸ್ಬಿಟ್ವಿ ಅಷ್ಟೇ ಅಮ್ಮ. ಅರ್ಥ ಆಯ್ತು. ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಪೊಲೀಸ್ ಅಣ್ಣ ಮನೆಗ್ ಬಂದು ಹೆಣ ಹೂತಿರೋ ಜಾಗನ ತೆಗೆದು ನೋಡ್ಬೇಕು ಅಂದ್ರು. ಅದಕ್ಕೆ ನಿಮ್ಮನ್ ಕೇಳಿದ್ದು. ಆದ್ರೆ ಈ ಕಲ್ಲು ಆತರ ಅಲ್ಲ ಹಾಸಿನಿ. ರಾತ್ರೋರಾತ್ರಿ ಕುಬೇರರಾಗ್ಬೋದು ಅಂತ ತಿಳಿದ್ಮೇಲೆ ಸುಮ್ನೆ ಹೇಗಿರ್ತಾರ ಹೇಳು? ಎಕ್ಸ್ಕ್ಯೂಸ್ ಮಿ ಮಾಮ್. ಸುಮನ ಗರ್ಭಿಣಿ ಆಗೋ ತರ ಮಾಡು ಅಂತ ವಿಶಾಲಾಕ್ಷಮ್ಮನವ್ರನ್ನ ಬೇಡ್ಕೊಂಡಿದ್ದು ನೈನಿ. ಗುರುಗಳು ಕೃಷ್ಣ ಕಲ್ ಸುತ್ತ ಹಾವು ಸುತ್ಕೊಂಡು ಉಸಿರಾಡಿದ್ರೆ ಸುಮನ ಆಸೆನೂ ಖಂಡಿತ ನೆರವೇರುತ್ತೆ ಅಂತ ಹೇಳಿದ್ರು. ಅಷ್ಟೆಲ್ಲ ಆಯ್ತಾ? ನಿನಗ್ ತಲೆ ಸುತ್ತ ಬಂದು ಪ್ರೆಗ್ನೆಂಟ್ ಆಗ್ಬೇಕು ಅಂತ ನಿಮ್ ಅಕ್ಕ ಬೇಡ್ಕೊಂಡಿರ್ಬೋದು. ಆದ್ರೆ ತನ್ನ ಹೆಂಡತಿ ಮಾತಿಗೆ ಇಲ್ಲ ಅನ್ನಕ್ಕಾಗ್ದೆ ನಾಗಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕೃಷ್ಣ ಕಲ್ನ ತಗೊಂಡ್ ಬಂದ ವಿಶ್ಗೆ ಏನಾಗಿದೆ ಅಂತ ನೀನ್ ಸರಿಯಾಗಿ ಗಮನಿಸಿದ್ಯಾ ಸುಮನಾ? ಏನಾಗಿದೆ? ಕೃಷ್ಣ ಕಲ್ನ ಮುರ್ದಾಕಕ್ ನೋಡಿದ್ರೆ ನಾಗರ ಹಾವು ಈ ಮನೇಲೊಬ್ಬರನ್ನ ಕಚ್ಚುತ್ತೆ ಅಂತ ಶ್ಯಾಮ್ಲೆ ಅತ್ತೆ ಹೇಳಿದ್ರಲ್ವಾ? ಹಾವು ನಿಮ್ಮನ್ನೇ ಕಚ್ಚುತ್ತೆ ಅಂತ ನಿಮ್ಗೂ ಗೊತ್ತಿದೆ ಯಜಮಾನ್ರೆ. ಇವ್ರ ಆಸೆಗಳಿಗೆ ನನ್ ಮಂಗಳಸೂತ್ರನ ಪಣಕ್ಕಿಡ್ಬೇಕಾ? ಕಚ್ಚಕ್ಕೆ ಅಂತ ಬಂದ್ಮೇಲೆ ಮುಖ ನೋಡಿ ಕಚ್ಚದೆ ಹಾಗೆ ಹೊರಟು ಹೋಗಲ್ಲ. ಅಲ್ಲಿಗೆ ಅದ್ರ ಹಲ್ಲಲ್ಲಿ ವಿಷ ಹಿಂಗೋಗುತ್ತೆ ಮಾಮ್. ಸೊ ರಿಸ್ಕು ಒಬ್ರಿಗೇನೆ. ಅತ್ತೆ, ಹಾಗಿದ್ರೆ ಆ ರಿಸ್ಕ್ ನೀವೇ ತಗೊಳ್ಳಿ. ಬಂಗಾರ ನೀನ್ ತಗೋತೀಯಾ? ವೈ ನಾಟ್? ಹಲ್ಲು ಉದುರುತ್ತೆ. ಬಂಗಾರದ ಹಲ್ ಮಾಡಿಸ್ಕೋತೀನಿ. ಹಲೋ ಹಾಸಿನಿ ಅಕ್ಕ, ನೀವೇ ಮಾತಾಡ್ಕೊಂಡು ಸಜೆಷನ್ಸ್ ಕೊಡೋದಲ್ಲ. ರತ್ನಶಾಸ್ತ್ರ ಗ್ರಂಥನ ತರಿಸಿದ್ ನಾನು. ಆ ಕಲ್ನ ಹೇಗ್ ಹೊಡಿಬೇಕು ಅಂತ ನಾನ್ ನೋಡ್ಕೋತೀನಿ. ಅದ್ರಲ್ಲಿ ಏನೇ ಸಿಕ್ಕಿದ್ರು ಅದ್ ನನಗ್ ಸೇರಿದ್ದು. ಶಾಪ ಬಂದ್ರು ಅಷ್ಟೇನಾ? ಈ ತರ ನೀವ್ ಹೇಳ್ತಿದ್ರು ಕೂಡ ನಿಮ್ ಮಾತ್ ಕೇಳ್ತಿಲ್ಲ ಅಂತಂದ್ರೆ
ಆ ಬಂಗಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ನೈನಿ, ನಿನ್ ತಂಗಿ ಅತಿ ಆಸೆಗೆ ಕೊನೆನೇ ಇಲ್ಲ. ಯಾರನ್ನಾದ್ರೂ ಸಾಯಿಸೋ ತನಕ ಹಾವು ಬಿಡಲ್ಲ. ಯಾರೇ ತ್ಯಾಗ ಮಾಡಿದ್ರು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ನಷ್ಟ ಪರಿಹಾರನ ಕೊಡ್ಲೇಬೇಕಾಗತ್ತೆ. ಅತ್ತೆ ಹೇಳಿ ಚೆನ್ನಾಗೇ ಇದೆ. ಏನ್ ಚೆನ್ನಾಗಿದೆ? ನಿನಗೆ ಅರ್ಥ ಆಗ್ಲಿಲ್ವಾ ವಿಕ್ರಾಂತ್? ಅತ್ತೆ ಸತ್ರು ಅನ್ಕೋ, ಪರಿಹಾರದ ಹಣ ದೊಡ್ಡ ಮಗಂಗೆ. ನನ್ ಗಂಡನು ಸತ್ರೆ ಆ ದುಡ್ಡು ಕೂಡ ನಂಗೆ ಸಿಗುತ್ತೆ. ಸಿಂಪಲ್. ಸುತ್ತಿ ಬಳಸಿ ನಮ್ಮಿಬ್ರನ್ನ ಕೊಲ್ಲೋದೇ ನಿನ್ ಟಾರ್ಗೆಟಾ? ನಂದಲ್ಲ ಅತ್ತೆ, ನಿಜವಾಗ್ಲೂ ಏನು ಅಂದ್ರೆ. ಅಕ್ಕ, ಒಂದ್ ನಿಮಿಷ. ಸುಮನಾ, ನಿನ್ ಸ್ವಾರ್ಥಕ್ಕೆ ಅರ್ಥ ಇದೆ ಸರಿ, ಆದ್ರೆ ಸ್ವಾರ್ಥಿಯಾಗಿ ಇನ್ನೊಬ್ರು ಬಲಿ ತಗೊಳ್ಳೋದು ಎಷ್ಟ್ರ ಮಟ್ಟಕ್ಕೆ ಸರಿ? ಧರ್ಮದ ವಿರುದ್ಧ ಮಾಡುವಂತ ಕೆಲ್ಸಗಳಿಂದ ಲಾಭಕ್ಕಿಂತ ನಷ್ಟನೇ ಹೆಚ್ಚು. ನೀನ್ ಅರ್ಥ ಮಾಡ್ಕೋ ಸುಮನಾ. ಅರ್ಥ ಆಯ್ತು ಅಕ್ಕ. ವಿಶಾಲ್ ಬಾವನ್ನ ಹಾವು ಕಚ್ಬಿಟ್ರೆ ನಿನ್ ಹಣೆಲಿರೋ ಕುಂಕುಮ ಅಳಿಸೋಗಿ ನಿನ್ ಗ್ಲಾಮರ್ ಹೋಗುತ್ತೆ ಅಂತ ಭಯ ಪಡ್ತಿದ್ಯಾ? ಬಾಯ್ ಮುಚ್ಚೋ. ಹುಚ್ಚುಚ್ಚಾಗಿ ಮಾತಾಡಿದ್ರೆ. ಏ ವಿಕ್ರಾಂತ್, ಸುಮ್ನಿರೋ. ಸುಮ್ನ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಅದ್ ಹೇಗಾಗತ್ತೆ ಬ್ರೋ? ದೊಡ್ಡ ಬೊಟ್ಟಮ್ಮ. ಅಮ್ಮ ನೈನಿ, ಬೊಟ್ಟಮ್ಮ, ದೊಡ್ಡ ಬೊಟ್ಟಮ್ಮ. ನೈನಿ, ಯಜಮಾನ್ರೆ, ಈಗಷ್ಟೇ ದೊಡ್ಡ ಬೊಟ್ಟಮ್ಮ ಬಂದಿದ್ಲು, ನನ್ ಜೊತೆ ಮಾತಾಡಿದ್ಲು. ಇಲ್ಲೇ ನಿಂತ್ಕೊಂಡು ನನ್ ಜೊತೆ ಮಾತಾಡಿದ್ಲು. ನೈನಿ ರಿಲ್ಯಾಕ್ಸ್. ದೊಡ್ಡಬುಟ್ಟಮ್ಮ ನಿನ್ ಬರ್ತಡೇ ದಿನ ಸತ್ತೋದ್ರು. ದಹನ ಮಾಡ್ಲಿಲ್ಲ, ಬಿಟ್ವಿ ಅಂತ ಇದ್ರ ಬಗ್ಗೆ ಪದೇ ಪದೇ ಮಾತಾಡ್ಕೊಳ್ಳೋದ್ರಿಂದ ನೀನು ಅವ್ರ ಬಗ್ಗೆನೆ ಹೆಚ್ಚಾಗಿ ಯೋಚನೆ ಮಾಡಿ ಅವರೇ ಬಂದಿರೋ ಹಾಗೆ ಭ್ರಮೆಲಿದ್ಯಾ? ಭ್ರಮೆ ಅಲ್ಲ ಯಜಮಾನ್ರೆ, ನಾನ್ ನಿಜವಾಗ್ಲೂ ನೋಡ್ದೆ. ಸರಿ 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 ನೀನ್ ನೋಡಿದ್ಯಾ? ಕೂಲ್. ಆ ವಿಷಯ ಮರ್ತೋಗು. ಲುಕ್, ಜಾಸ್ತಿ ಯೋಚನೆ ಮಾಡ್ಬೇಡ, ಓಕೆನಾ? ಬಾ ಹೋಗೋಣ. ಇಲ್ಲ ಯಜಮಾನ್ರೆ, ನಾನ್ ನೋಡ್ದೆ. ನೀನ್ ಬಾ ಸುಮ್ನೆ, ಆ ವಿಷಯ ಬಿಡು ಅನ್ನಲ್ಲ. ನಿನ್ ಹೊಟ್ಟೆಲ್ ಹುಟ್ಟಿರೋ ನಿನ್ ದೊಡ್ಡತ್ತೆ ಗಾಯತ್ರಿ ದೇವಿ ಬಗ್ಗೆ ತಿಳ್ಕೊಂಡು ನಿನ್ಗೆ ಅನ್ಯಾಯ ಮಾಡ್ಬೇಕು ಅನ್ಕೊಂಡಿದ್ದಾಳೆ ನಿನ್ ಚಿಕ್ಕತ್ತೆ ತಿಲೋತ್ತಮ. ಹುಷಾರಾಗಿರೋ ನೈನಿ. ವಸ್ತುಗಳ ಮೇಲಾಗಿರೋ ಕಲೆಗಳನ್ನ ಎಷ್ಟು ಸಾರಿ ಬೇಕಾದ್ರೂ ತೊಳೆದು ಸ್ವಚ್ಛ ಮಾಡಬಹುದು. ಮನುಷ್ಯರಿಗೆ ಹತ್ತೋ ಕಳಂಕನ ಸರಿ ಮಾಡೋದಕ್ಕಾಗಲ್ಲ. ಈಗ ಈ ಮಾತು ಯಾಕೆ ಹೇಳ್ತಿದ್ರ ಸ್ವಾಮಿ? ನಿನ್ನಿಂದ ವಿಶಾಲ್ ಮತ್ತು ನೈನಮ್ಮನ್ ಮನ್ಸಲ್ಲಿ ನಾನು ಕೂಡ ಸುಳ್ಳು ಹೇಳೋ ತರ ಆಗೋದ್ನಲ್ಲ ಜೀವ. ಯಾಕೆ ಹಂಗಂತೀರ ಸ್ವಾಮಿ? ಅಮ್ಮನವ್ರ ಪೂಜೆ ಮಾಡೋರು ಮೋಸ ಮಾಡೋದಿಲ್ಲ ಅಲ್ವಾ? ಮತ್ಯಾಕೆ ನನ್ನ ಹತ್ರ ಶಾಸ್ತ್ರ ವಿರುದ್ಧವಾಗಿ ಕೆಲಸ ಮಾಡಿಸ್ದೆ? ಸುಡ್ಬೇಕಾಗಿರೋ ದೊಡ್ಡ ಬಟ್ಟಮ್ಮನ್ ಶವನ ಹೂಳ್ಬೇಕು ಅಂತ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಬಿಡ್ದೆ ಹಾಗೆ ತಂದೆ. ನಾಯನಮ್ಮವ್ರ ಇಲ್ಲಿಗೆ ಬಂದಾಗ ಈ ವಿಷಯ ಹೇಳಿದ್ನಲ್ಲ ಸ್ವಾಮಿ. ಪ್ರತಿ ಸರಿನೂ ಸುಳ್ಳು ಹೇಳ್ಬಾರ್ದು ಜೀವ. ನೀನ್ ಒಂದ್ಸಲಿ ಆದ್ರೂ ನಿಜ ಹೇಳು. ಇಲ್ಲ ಅಂದ್ರೆ ನಾವು ಮನುಷ್ಯರು ಅನ್ನೋ ವಿಷಯನ ಮರಿಬೇಕಾಗುತ್ತೆ. ಹೇಳು. ಏನ್ ಹೇಳ್ಬೇಕು ಸ್ವಾಮಿ? ಗಾಯತ್ರಿ ಪುಟ್ಟಿ ನೈನಿಗ್ ಹುಟ್ಟಿರೋ ಮಗು ಅಂತ ನೀನ್ ಹೇಳ್ಬಾರ್ದು ಅಂತ ಮಾತ್ ತಗೊಂಡೆ. ಒಂದ್ ವೇಳೆ ಹೇಳಿದ್ರು ನೀನ್ ಸತ್ತೋಗ್ತೀಯ ಅಂತ ನಮಗ್ ಗೊತ್ತಾಯ್ತು. ಹೌದು ಸ್ವಾಮಿ, ಏನೇ ಮಾಡಿದ್ರು ಬದುಕಕ್ಕೋಸ್ಕರ ಮಾಡ್ದೆ. ನಿನ್ ಪ್ರಾಣದ ಮೇಲೆ ನಿನ್ಗೆ ಅಷ್ಟೊಂದು ಆಸೆನ ಜೀವ? ನನ್ನ ಪ್ರಾಣದ ಮೇಲೆ ಅಲ್ಲ ಸ್ವಾಮಿ, ನಾನು ಹೇಳ್ತಿರೋದು ದೊಡ್ಡ ಬೊಟ್ಟಮ್ಮ ಬದುಕ್ಬೇಕು ಅಂತ. ದೊಡ್ಡ ಬೊಟ್ಟಮ್ಮ ಬದುಕ್ಬೇಕು ಅಂತನಾ? ಹೌದು ಸ್ವಾಮಿ. ವಿಷ ಬೆರೆಸಿರೋ ಕೇಕ್ ತಿಂದು ನಮ್ ಕಣ್ಮುಂದೆನೆ ಪ್ರಾಣ ಬಿಟ್ಲಲ್ಲ, ಹೇಗ್ ಬದುಕ್ತಾಳೆ? ಮೈ ತುಂಬಾ ವಿಷ ತುಂಬಿಕೊಂಡಿರೋರ್ಗೆ ಯಾವ ವಿಷ ಏನ್ ಮಾಡುತ್ತೆ ಸ್ವಾಮಿ? ಅಂದ್ರೆ ಜೀವ, ನಿನ್ ಮಾತಿನ ಅರ್ಥ ಏನು?
ದೊಡ್ಡ ಬೊಟ್ಟಮ್ಮ ಮನುಷ್ಯಳಲ್ಲ ಸ್ವಾಮಿ, ಹಾವು. ಕಾಫಿ ತಗೊಳ್ರಿ. ನನ್ಗೊಬ್ಬನ್ಗೆ ತಂದಿದ್ಯಲ್ವೇನೆ, ಅವರಿಬ್ಬರಿಗೂ ತರೋದಲ್ವಾ? ಪರವಾಗಿಲ್ಲ ಬಿಡಿ ಮಾವ, ನೀವು ಕುಡೀರಿ. ಹಾಕಿದ್ದನ್ನ ತಿಂದೆ, ಕೊಟ್ಟಿದ್ದನ್ನ ಕುಡಿದೆ, ಸಲಹೆಗಳನ್ನ ಕೊಡ್ತಾ ಇದಾರೆ ನಿಮ್ಮ ಮಾವ. ಬಲ್ಗೈಯಲ್ಲಿ ಏನೋ ಲೆಕ್ಕ ಹಾಕ್ತಿದ್ಯಲ್ಲ ವೇಶ್, ಎಡಗೈಲ್ ಕಾಫಿ ಕುಡಿತ್ಯಾ ಅಂತ ಕೊಟ್ರು, ನೋವಲ್ಲಿ ಹೇಗ್ ಕುಡಿತ್ಯಾ? ತಂದ್ ಕೊಡೋದ್ ಬಿಟ್ಟು ಕತೆ ಹೇಳ್ತಾ ಇದ್ದಾಳಪ್ಪ. ಸರಿ ಬಿಡಿ ಮಾವ, ಡಿಸ್ಟರ್ಬ್ ಮಾಡ್ಬಿಡಿ. ಹಾ ಬ್ರೋ, ಈ ಫೈಲ್ ಮಾತ್ರ ಕಳಿಸಿಲ್ಲ ಇನ್ನು. ಕಂಪ್ನಿ ಲಾಸ್ ಅನ್ನ ಚೆಕ್ ಮಾಡಿದ್ಮೇಲೆ ಕಳ್ಸೋಣ ಅಂತ ಅನ್ಕೊಂಡೆ. ಹೌದು ಕಣ, ನಿಮ್ಮ ಅತ್ತಿಗೆಗೆ ಬುಕ್ ತಗೊಂಬರೋದಕ್ಕೆ ಹೇಳ್ದೆ. ತಂದ್ವಿ. ತಗೊಳ್ಳಿ ಯಜಮಾನ್ರೆ. ಏನದು? ರತ್ನಶಾಸ್ತ್ರ ಗ್ರಂಥ. ಗಂಧದ ವಾಸನೆ ಬಿಟ್ರೆ ಅದರಿಂದ ಏನು ಉಪಯೋಗ ಇಲ್ಲ. ಅದು ಗ್ರಂಥ ಅಲ್ಲ. ನೈನಿ, ಇದನ್ನೇ ತಗೊಂಬಂದೆ. ತಾವೇ ತಾನೇ ಪುಸ್ತಕ ತಗೊಂಡ್ ಬನ್ನಿ ಅಂದಿದ್ದು. ದೇವ್ರ ಮನೇಲಿ ಇದ್ದಿದ್ ಗ್ರಂಥನ ಹೂವಿರೋ ತಟ್ಟೆಲಿ ಇಟ್ಕೊಂಡ್ ತಂದ್ವಿ. ಆ ಹೂ ತಗೊಂಡು ನೀವಿಬ್ರು ಕಿವಿ ಮೇಲಿಟ್ಕೊಳ್ಳಿ. ಬ್ರೋ ತರಕ್ ಹೇಳಿದ್ದು ಕಂಪ್ನಿ ಪ್ರಾಫಿಟ್ ಅಂಡ್ ಲಾಸ್ ಬುಕ್. ಓ ಅದಾ? ಇಂಥ ಮಾಡ್ರನ್ನ ಸುತ್ತ ಇಟ್ಕೊಂಡ್ರೆ ಮತ್ತಿನ್ನೇನಾಗತ್ತೆ? ನಾನು ಮೊಡ್ಡ ಅಲ್ಲ ಪುತ್ರ, ಗೂಳಿ. ನನ್ ಗಂಡ ಹಸು ಆಗಿದ್ರೆ ಚೆನ್ನಾಗಿರೋದು, ನೀವಿಬ್ರು ಸಂಸಾರ ಮಾಡ್ಬೋದಿತ್ತು. ಹೌದು ಮತ್ತೆ. ಚೇಚೆ, ಇವನ್ ಜೊತೆ ಸಂಸಾರನ ಅಸಹ್ಯವಾಗಿ. ಅವನು ಇವನು ಅನ್ಬೇಡ, ಗುಂಬಿಡ್ತಾನಷ್ಟೇ. ಯಜಮಾನ್ರೆ, ಒಂದ್ ನಿಮಿಷ, ಕಂಪನಿ ಲಾಸ್ ಬುಕ್ ನ ತಗೊಂಡ್ ಬರ್ತೀನಿ. ನೈನಿ, ಆಮೇಲೆ ನೋಡ್ಕೊಳ್ಳೋಣ ಬಿಡು. ಮೊದ್ಲಿಗೆ ಗ್ರಂಥ ಕೊಡು, ನೋಡ್ತೀನಿ. ಎಲ್ಲಿಗ್ ಮಾಮ್? ಎಲ್ಗ? ನರಕಕ್ಕೆ. ನಾವು ಏನ್ ಅನ್ಭವಿಸಿದೀವಿ ಅಂತ ಸಾಯ್ಬೇಕು ಮಾಮ್? ತಲೆ ಕೆಟ್ಟವನೇ. ಗಾಯತ್ರಕ್ಕನ್ ಹೊರತು ಇನ್ಯಾರು ನನ್ನನ್ನ ಟಚ್ ಕೂಡ ಮಾಡಕ್ಕಾಗಲ್ಲ. ಅಂತಾದ್ರಲ್ಲಿ ಅರ್ಧ ಉಳ್ದಿರೋ ಆಯಸ್ಸನ್ನ ಯಾಕೋ ಸುಮ್ನೆ ಕಳ್ಕೊಳ್ಳಿ. ಮತ್ತೆ ಇವಾಗ ಇಲ್ಲಿಗೆ ಅಖಂಡ ಸ್ವಾಮಿನ ಭೇಟಿ ಮಾಡಕ್ಕೆ. ಅಖಂಡ ಸ್ವಾಮಿನ? ಅವ್ರ್ಯಾರು? ಮಾರಣ್ಣ ಸ್ವಾಮಿನ ಮೀರ್ಸಿದ್ ಮಹಾನ್ ವ್ಯಕ್ತಿ ಅವರು. ಶಾಂತಿಯಿಂದಾನೆ ತಿರುಗೇಟು ಕೊಡೋ ಯುಕ್ತಿ ಅವ್ರದು. ಋಷಿ ಅಲ್ದೇ ಇದ್ರೂ ತ್ರಿಕಾಲ ಜ್ಞಾನನ ಅನುಭವಿಸಿರೋರು. ಅಂತ ಮಹಾನ್ ಭಾವ್ರನ್ನ ನಮ್ಮಂತ ಪಾಪಿಗಳು ಮೀಟ್ ಮಾಡಿದ್ರೆ ಶಾಪ ಹಾಕ್ತಾರೆ ನಮ್ಮ ಮಾಮ್. ಭಯ ಪಡ್ಬೇಡ್ವೋ. ಅರ್ಥ ಆಗದೆ ಇದ್ರೆ ಅರ್ಥ ಆಗೋ ತರ ಹೇಳೋದು ಮಹಾನ್ ವ್ಯಕ್ತಿ ಲಕ್ಷಣ. ನೀನ್ ಬಾ. ಬಾ. ನಮಸ್ಕಾರ ಸ್ವಾಮಿ. ಏಯ್, ನಮಸ್ಕಾರ ಮಾಡು. ನಮಸ್ತೆ ಸ್ವಾಮಿ. ಮುಂದುವರಿ. ಇದೇನ್ ಮಾಮ್, ಆಗ್ಲೇ ಹೋಗು ಅಂತ ಹೇಳ್ತಾ ಇದಾರೆ? ಏಯ್, ಮುಂದುವರಿ ಅಂದ್ರೆ ಹೇಳು ಅಂತ. ಓ. ಅಖಂಡ ಸ್ವಾಮಿ,
ನನ್ನ ಹೆಸರು ತಿಲೋತ್ತಮ. ನಿಮ್ ಮನೇಲಿರೋ ನಾಯಿ ಹೆಸರು ಜೂಲಿ. ನಾಯಿ ಹೆಸರನ್ನ ಹೇಳಿದ್ದೀರಾ ಅಂದ್ರೆ ನನ್ನ ಹೆಸರು ಹೇಳೋದು ನಿಮಗ್ ತುಂಬಾ ಈಸಿನೇ. ಏಯ್, ಏನೇನೋ ಮಾತಾಡಿ ಸ್ವಾಮಿಗಳಿಗೆ ಕೋಪ ಬರಿಸ್ಬೇಡ. ಸರಿ ಮಾಮ್. ಅಖಂಡ ಸ್ವಾಮಿ, ಎಲ್ಲ ಗೊತ್ತಿರೋ ನಿಮ್ ಹತ್ರ ಮತ್ತೆ ನಾವು ಹೇಳೋದು ನಮ್ಮ ಅಮಾಯಕತನ. ಆದ್ರೂ ಸಂದರ್ಭ ಅಂತದ್ದೇ. ಮನೆಯಲ್ಲಿರೋ ಕಪ್ಪು ಕಲ್ಲಲ್ಲಿ ಬಂಗಾರ ಇದೆ ಅಂತ ಹೇಳ್ತಾರೆ. ಅರೆ, ಎಚ್ಚರಿಸ್ತಿದ್ರೆ ಸ್ಮೈಲ್ ಕೊಡ್ತೀಯಲ್ಲೇ? ನೀವ್ ಅಬ್ಸರ್ವ್ ಮಾಡಿದ್ರ ಚಿಕ್ಕಜ್ಮನ್ರೆ, ಏನು ನಾನ್ ಕೊನೆಗೂ ತಾಯಿ ಆಗ್ತಿದ್ದೀನಿ ಅಂತ ಹೇಳ್ದಾಗೆಲ್ಲ ನೀವ್ ಸೆಟ್ ಮಾಡ್ಕೋತಿದ್ರಿ. ಅಂಥದ್ರಲ್ಲಿ ಇವತ್ತು ನೀವೇ ನನ್ ಹತ್ರ ಬಂದು ನಮ್ ಮಗು ಬಗ್ಗೆ ಕೇರ್ ತಗೋತಾ ಇದ್ದೀರಾ. ಹಲೋ, ನಮ್ ಮಗು ಮುದ್ದು ಕೂಸು ಅಂತ ನಾನೇನ್ ಪ್ರೀತಿಯಿಂದ ಹೇಳಿಲ್ಲ ನಿಂಗೆ. ಎಲ್ಲಿ ನಿನ್ನ ಆರೋಗ್ಯ ಹಾಳಾಗುತ್ತೋ ಅಂತ ಹೇಳ್ತಾ ಇದೀನಿ. ಒಳ್ಳೇದು. ತಗೋ. ಸೀರೆ ತಂದ್ರಾ? ಬೀರುಲಿಡಕ್ಕೆ ಹೊಸದ್ಯಾಕೆ? ಇತ್ತೀಚೆಗೆ ತುಂಬಾ ಜೋಕ್ ಮಾಡ್ತೀರಾ. ಏನಿದು? ಮುದ್ದು ಕೃಷ್ಣ, ನನ್ ಗೋಪಾಲನ್ ವಿಗ್ರಹ ಬೊಂಬೆ ರೂಪದಲ್ಲಿ ಬಂದಿದ್ಯಾ ಮುದ್ದು ಮರಿ? ಹ್ಯಾಪಿನಾ? ತುಂಬಾ ಖುಷಿ ಆಗ್ತಿದೆ ರೀ. ನೀವ್ ತಂದ್ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸಂಜೆ ನಾನೇ ಮಾರ್ಕೆಟ್ಗೆ ಹೋಗೋಣ ಅನ್ಕೊಂಡೆ. ಈ ತರದ್ ಬೊಂಬೆ ಆದ್ರೆ ಓಕೆ, ಆದ್ರೆ ಬಂಗಾರದ ಬೊಂಬೆನೇ ಬೇಕು ಅಂತ ಅತಿ ಆಸೆ ಪಟ್ರೆ ತಂದ್ಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸಾಕ್ ಸುಮ್ನೆ ರೀ. ನನ್ನ ಆಸೆ ತೀರ್ಸೋ ಕೃಷ್ಣ ನನ್ ಹತ್ರ ಬಂದ. ಯಾವತ್ತು ತುಳಸಿ ಕಟ್ಟೆ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇರೋ ನೀನು ಸಡನ್ ಆಗಿ ಯಾಕಿಷ್ಟು ಭಕ್ತಿ ತೋರಿಸ್ತಾ ಇದೀಯಾ ಅಂತ. ಇದು ಭಕ್ತಿ ಅಲ್ಲ, ಪ್ರೀತಿ. ನೀನ್ ರಾಧಾ ಅಂತ ಫೀಲ್ ಮಾಡ್ಕೋತಾ ಇದೀಯಾ? ನಾನು ಯಶೋದ. ನಿನಗಿಷ್ಟ ಬಂದಂಗೆ ಇಮ್ಯಾಜಿನ್ ಮಾಡ್ಕೊಂಡ್ರು ಪರವಾಗಿಲ್ಲ, ಕಷ್ಟ ಆಗೋ ತರ ಬಿಹೇವ್ ಮಾಡ್ಬೇಡ ಅಷ್ಟೇ. ದೇವ್ರಿಗೇನ್ ಕಷ್ಟ ಆಗುತ್ತೆ? ನೀವ್ ಚೆನ್ನಾಗಿ ಹೇಳ್ತೀರಾ. ನೀನು ಆ ತರದೋಳೆ ಬಿಡು. ಅಬ್ಬಾ, ಹೊಗಳ್ಬಿಡ್ರಿ. ನೀನ್ ಹೀಗ ಅರ್ಥ ಮಾಡ್ಕೋತೀಯ ಅಂತಾನೆ ನಾನು ನಿನ್ನ ಹತ್ರ ಮಾತಾಡಲ್ಲ. ಪರವಾಗಿಲ್ಲ ಬಿಡ್ರಿ, ನಾನು ನನ್ ಮುದ್ದು ಮರಿ ಜೊತೆ ಮಾತಾಡ್ಕೋತೀನಿ. ಕೃಷ್ಣ, ನನ್ನ ಹತ್ರ ಬಂದ್ಯಾ? ಎಷ್ಟು ಕ್ಯೂಟ್ ಆಗಿದ್ಯಾ. ರತ್ನಶಾಸ್ತ್ರ ಗ್ರಂಥನ ಇಲ್ಲಿ ಪೀಠದ ಮೇಲೆ ಇಟ್ಟಿದ್ಯಾರು? ಯಾರಿಟ್ರೆ ಏನಾಯ್ತು ವಿಕ್ರಾಂತ್? ಒಳ್ಳೇದೇನೋ ನಡೆಯತ್ತೆ ಅನ್ಸುತ್ತೆ. ह्रीं श्रीं क्रीं श्रीं कुबेराय अष्टलक्ष्मी मनुग्रहीधनं पोषय पूर्वय नमः। नागपुत्रस्य ऋणहत् धनप्रदा स्थिरासनं महाकाय सर्वकर्म विरोधकः रक्तमाल्याम्बरधरा सर्पदर्शनकाले वा पूजकाले तस्य विषभयं नास्ति सर्वत्र विजयी भवेत्। ಇಟ್ಸ್ ಎ ವಂಡರ್. ಖಾಲಿ ಹಾಳೆಲಿ ಈಗ ಅಕ್ಷರಗಳು ಕಾಣಿಸ್ತಿದ್ಯಲ್ಲ. ನೈನಿಗೆ ಓದಕ್ಕಾಯ್ತು ವೇಶ್. ನೀನ್ ಓದ್ಯಲ್ಲ, ಅದ್ರ ಅರ್ಥ ಏನಕ್ಕ? ನಂಗೂ ಗೊತ್ತಿಲ್ಲ ಸುಮನಾ. ಅರ್ಥ ಅಂತೂ ಇರುತ್ತಲ್ವಾ? ಅರ್ಥ ಇದ್ದೇ ಇರುತ್ತೆ. ಏನ್ ಹೇಳ್ತೀರಾ ಮಾಮ್? ನನ್ನನ್ನೇನ್ ಕೇಳ್ತೀಯ ವಿಕ್ರಾಂತ್? ಕೃಷ್ಣ ಕಲ್ಲಿನ ಮೇಲೆ ನಯನಿ ರಕ್ತದ ಹನಿಗಳು ಬೀಳ್ತಿದ್ದಾಗೆ ಎಲ್ಲ ಮಿರಾಕಲ್ ತರ ಆಗೋಯ್ತು.
ನೈನಮ್ಮನ ರಕ್ತದಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ಅಮ್ಮನವ್ರ ಭಕ್ತೆ ಅಲ್ವಾ ನಮ್ಮ ಅಕ್ಕ? ನಮಗ್ ಕಾಣಿಸ್ತಿರೋ ಆತ್ಮಗಳನ್ನೇ ನೋಡ್ಬೇಕಾದ್ರೆ ಅಕ್ಷರನೇ ಇಲ್ದಿದ್ ಬುಕ್ಕಲ್ಲಿ ಅಕ್ಷರ ಓದಿದ್ಲಲ್ಲ. ಶಬಾಸ್ ನಯನಿ, ಈ ವಿಷಯದಲ್ಲಿ ನಿನ್ಗೆ ಸೆಲ್ಯೂಟ್ ಮಾಡ್ಲೇಬೇಕು. ವಲ್ಲಭ, ಸುಮನ ತರಿಸಿರೋ ರತ್ನಶಾಸ್ತ್ರ ಗ್ರಂಥದಲ್ಲಿ ಏನ್ ಬರ್ದಿದೆ ಅಂತ ನಾವು ಓದಿದ್ದಾಯ್ತು. ವಾಟ್ ನೆಕ್ಸ್ಟ್? ನನ್ಗೇನ್ ಗೊತ್ತಪ್ಪ, ನಾನೇನ್ ಹೀರೋನಾ? ಸ್ಪೈಡರ್ ಮ್ಯಾನ್ ಬ್ಯಾಟ್ ಮ್ಯಾನ್ ಆಗಿದ್ದಿದ್ರೆ ನಮ್ಮನೆ ಬಿಲ್ಡಿಂಗ್ ಇಂದ ಅಕ್ಕದ ಮನೆ ಬಿಲ್ಡಿಂಗ್ ಹಾರ್ತಾ ಇದ್ದೆ. ವಲ್ಲಭ, ಇಲ್ದೇ ಇರತ್ತಾ? ನೀವ್ ಯಾಕೆ ಹೀಗೆ ಕೇಳ್ತಿದ್ದೀರಾ? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಬ್ರು ಮಕ್ಕಳು ತಾಯಿ ನೈನಿ ಅತ್ತಿಗೆಗೆ ನೀನು ಅನ್ಯಾಯ ಮಾಡ್ಬೇಕು ಅಂತ ನೋಡಿದ್ರೆ ನೀನ್ ಈ ಜನ್ಮದಲ್ಲೇ ತಾಯಿ ಆಗಕ್ಕಾಗಲ್ಲ. ನಾನೇನ್ ಮಾಡ್ದೆ ಅಂತ ನನಗ್ ಹೀಗೆಲ್ಲ ಹೇಳ್ತಿದ್ದೀರಾ? ಗಾನವಿನ ಬೇಕು ಅಂತಾನೆ ಎತ್ಕೊಂಡೆ, ಬೇಕು ಅಂತಾನೆ ನೈನಿ ಅತ್ತಿಗೆಗೆ ಗುದ್ದೆ. ನೀನು ಗಾಯ ಆಗೋ ತರ ಮಾಡ್ದೆ. ನೋಡಿದ್ರಾ? ಎಲ್ರು ಮುಂದೆ ಹೇಳಿದ್ರೆ ನೀನು ವಾದಿಸ್ತೀಯ ಅಂತ ಸೈಲೆಂಟ್ ಆಗಿದ್ದೆ. ರಕ್ತನ ನೋಡಿ ಖುಷಿ ಪಡೋರ್ನ ಸ್ಯಾಡಿಸ್ಟ್ ಅಂತಾರೆ ಕಣೆ. ನನ್ ಮುಖದಲ್ಲಿ ಏನಾದ್ರೂ ಖುಷಿ ತೇಲಾಡ್ತಿತ್ತಾ? ನೀನ್ ಹೇಗೆ ಮಾಡಿದ್ರು ನಿಂದು ಒಂದೇ ಎಕ್ಸ್ಪ್ರೆಷನ್ ಆದ್ರೆ ಯಾಕೆ ಹಾಗೆ ಮಾಡ್ದೆ ಅನ್ನೋದನ್ನ ಹೇಳು. ಕಲ್ಲು ಉರುಳಿದ್ದು, ನೈನಿ ಅದಕ್ಕೆ ಆ ಬುಕ್ನ ಓದಿದ್ದು, ಇದೆಲ್ಲ ಅಲ್ಲಿ ನಮ್ಮೆಲ್ರಿಗೂ ಅದ್ಭುತ ಅಂತ ಅನಿಸ್ತಾ ಇತ್ತು. ಆದ್ರೆ ನನಗೆ ಇಲ್ಲಿ ಬಂದ್ಮೇಲೆ ಅನುಮಾನ ಬರ್ತಾ ಇದೆ. ಇವಾಗ ನನ್ಗೆ ಖುಷಿ ಆಗ್ತಿದೆ ಚಿಕ್ಕ ಯಜಮಾನ್ರೆ. ಯಾಕ್ ಗೊತ್ತಾ? ನನ್ ಗಂಡ ಕನ್ನಡಕ ಹಾಕೊಂಡು ಮೇಲ್ನೋಟ ಕಾಣಿಸಿದ್ರು ಅಮಾಯಕ ಏನಲ್ಲ ಅಂತ. ಹೌದು ಬಿಡಿ, ನಮ್ಮ ಅಕ್ಕಂಗ್ ಹುಟ್ಟಿದ ಮಗು ಗಾನವಿನ ಎತ್ಕೊಂಡು ನನ್ ಮಡ್ಲಲ್ಲಿ ಮಲಗಿಸ್ದಾಗ್ಲೇ ನೀವೆಂತ ಕಿಲಾಡಿ ಅನ್ನೋದು ಅರ್ಥ ಆಯ್ತು. ಜಾಸ್ತಿ ಮಾತಾಡದೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನಮ್ಮ ಅಕ್ಕಂಗ್ ಬೆರಳಕ್ ಚುಚ್ಚಿ ಚಾಕು ಆಗಿದ್ರು ಅದ್ರ ಹಿಂದೆ ನಿಮ್ಮಮ್ಮನ್ ತಂತ್ರ ಇದೆ. ಏನ್ ಹಾಗ್ ನೋಡ್ತಿದ್ದೀರಾ? ಅತ್ತೆ ಬಾವ ರತ್ನಶಾಸ್ತ್ರ ಗ್ರಂಥ ಓದೋದಿಕ್ಕೆ ನೀವ್ ರೆಸ್ಪೆಕ್ಟ್ ಕೊಡೋ ನೈನಿ ಅಕ್ಕನಿಗೆ ಮಾತ್ರ ಸಾಧ್ಯ ಅಂತ ನನ್ನ ಹತ್ರ ಹೇಳ್ದಾಗ ಅದ್ ಹೇಗ್ ಸಾಧ್ಯ ಆಗತ್ತೋ ನೋಡೋಣ ಅಂತ ನನ್ಗೂ ಅನ್ನಿಸ್ತು ರೀ. ನೀವ್ ಹೇಳ್ದಂಗೆ ಗಾನವಿ ಮೇಲೆ ನನಗ್ ಪ್ರೀತಿ ಇಲ್ಲ. ಹೇಗಿರತ್ ಹೇಳಿ? ನನಗ್ ಮಗು ಆದ್ರೆ ನನ್ ಮಗುನು ಕೋಟ್ಯಾಧಿಪತಿ ಆಗತ್ತೆ. ಅದಕ್ಕೆ ಓದೋದ್ರಲ್ಲ, ಅದರ ಅರ್ಥ ಏನು? ನನಗ್ ಗೊತ್ತಿಲ್ಲ. ಸುಮನ, ಸುಮ್ನೆ ನಿಜ ಹೇಳು. ನನ್ನ ನೋಡಿದ್ರೆ ಅಷ್ಟು ಓದ್ಕೊಂಡಿದೀನಿ ಅಂತ ಅನ್ಸತ್ತಾ? ನೀವೇ ನಿಜ ಹೇಳಿ. ಅಂತದ್ರಲ್ಲಿ ಆ ಮಂತ್ರಗಳು ನಂಗೆ ಅರ್ಥ ಆಗತ್ತೆ ಅಂತ ನೀವ್ ಅಂದ್ಕೊಳ್ಳೋದು ಕಾಮಿಡಿ ತರ ಅನ್ಸತ್ತೆ. ಏನೋ ಮಾಡ್ತಿದ್ರ ಕಣೆ. ನಿನ್ನ, ನಮ್ಮ ಮಾಮ್ನ, ನಮ್ಮ ಅಣ್ಣನ್ನ ನಂಬಕ್ಕಾಗಲ್ಲ. ಏನ್ ಮಾಡಿದ್ರು ನಿಮ್ ಒಳ್ಳೇದಕ್ಕೆ ಅಂತಾನೆ ಅಂದ್ಕೊಳ್ಳಿ. ನನ್ನಿಂದ ಬೆನಿಫಿಟ್ ಆದ್ರೆ ನನ್ ಗಂಡಂಗ್ ಒಳ್ಳೇದಾಗತ್ತೆ ಅಂದ್ಕೋತೀನಿ. ನಿಮ್ಮಮ್ಮ ನೋಡಿದ್ರೆ ನನ್ನ ಆಗ ಸುಖವಾಗಿದ್ದಾನೆ ಅನ್ಕೋತಾರೆ. ಏನಂತೀರಾ? ನೈನಿಗೆ ಅದ್ರಲ್ಲಿ ಏನಿದೆ ಅಂತ ಅರ್ಥ ಆಗಿಲ್ಲ ಅಂದ್ರೆ ನಮ್ಗೆ ಹೇಗೆ ಅರ್ಥ ಆಗತ್ತೆ ಸ್ವಾಮಿ? ಅದಕ್ಕೆ ನಿಮ್ ಹತ್ರ ಬಂದ್ವಿ. ಸಾಧಿಸ್ಬಿಟ್ರಿ. ಇನ್ನು ನಮ್ ಕೈಗೇನು ಸಿಕ್ಕಿಲ್ಲ ಸ್ವಾಮಿ. ಸ್ವಲ್ಪ ಸುಮ್ನಿರೋ. ಅಖಂಡ ಸ್ವಾಮಿ, ನೀವ್ ಹೇಳ್ದ ಹಾಗೆ ಮಾಡಿದ್ವಿ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನೇ ಮಾಡ್ತೀವಿ. ನೈನಿ ರಕ್ತದ ಹನಿ ಮಾತ್ರ ಸುರ್ಸುದ್ಲು. ಒಂದ್ ವೇಳೆ ನಮ್ಮ ಮಾಮ್ ಆಗಿದ್ರೆ ಒಂದೇ ಸಲ ಕೈನ ಕತ್ತರಿಸ್ಕೊಂಡು ಏಯ್, ನಿನ್ 2 ಕಾಲ್ ಕತ್ತರಿಸಿ ಕೃಷ್ಣ ಕಲ್ಲಿಗೆ ನೈವೇದ್ಯ ಮಾಡ್ತೀನಿ. ಬಾಯಿ ಮುಚ್ಕೊಂಡ್ ನಿಂತ್ರೆ ಸರಿ.
ನೀವ್ ಹೇಳಿ ಸ್ವಾಮಿ. ನಾಗಪುತ್ರಶ್ಚ ಋಣಹರ್ತಾಃ ಧನಪ್ರದ. ಇವನ್ಗೂ ಅರ್ಥ ಆಗ್ತಿಲ್ವಾ ಹೇಗೆ? ಅರ್ಥ ಮಾಡ್ಕೋಬೇಕಾಗಿರೋದು ನೀನ್ ಕಣೋ ಮೂರ್ಖ. ನಾನ್ ಹೇಳಿದ್ ನಿಮ್ಗೆ ಕೇಳಿಸ್ತಾ? ನಾನೇನು ಹೇಳಿಲ್ಲ ಮಾಮ್. ಸ್ವಾಮಿ, ಅಲ್ಪ ಬುದ್ಧಿ ಇವನಿಗೆ, ಕ್ಷಮಿಸ್ಬಿಡಿ. ಮಹಾಪ್ರಸಾದ ಅಂತ 2 ಮಾತು ಹೇಳಿ ಸ್ವಾಮಿ. ಕೃಷ್ಣ ಕಲ್ಲನ್ನ ಹೇಗೆ 2 ತುಂಡು ಮಾಡಬೇಕು ಅಂತ ರತ್ನಶಾಸ್ತ್ರ ಗ್ರಂಥ ಹೇಳಿದೆ ತಿಲೋತ್ತಮ. ಹೇಗ್ ಮಾಡ್ಬೇಕು ಅಂತೀರಾ? ಡ್ರಿಲ್ಲಿಂಗ್ ಮಿಷಿನ್ ತರ್ಬೇಕಾ ಇಲ್ಲ ಸುತ್ಕೆಲ್ ಹೊಡೆದ್ರೆ ಸಾಕಾ? ಅದ್ಯಾವುದು ಕಲ್ಲಲ್ಲಿರೋ ಬಂಗಾರನ ತೋರ್ಸಲ್ಲ ಕಣೋ, ನಿನ್ ದೃಷ್ಟಿಯಿಂದಾನೆ ಅದನ್ನ ಒಡೆದು ಹಾಕ್ಬೇಕು. ಕಣ್ಣು ನೋಡ್ತಲೇ ಹೊಡೆದಾಕೋದಕ್ಕೆ ನಾನೇನ್ ಸಿನಿಮಾ ಇರೋನ ಸ್ವಾಮಿ? ಏಯ್, ನಿನ್ಗೇನು ಗೊತ್ತಾಗಲ್ಲ, ಸುಮ್ನಿರು. ಅಖಂಡ ಸ್ವಾಮಿ, ನೀವೇ ಬಿಡಿಸಿ ಹೇಳ್ಬೇಕು. ವೇಷ ಧರಿಸ್ಬೇಕು. ವೇಷನಾ? ಕಳ್ಳರು ವೇಷ ಹಾಕೋದ್ರಲ್ಲಿ ನಾವು ಎಕ್ಸ್ಪರ್ಟ್ಸ್, ಗೊತ್ತಾ ಸ್ವಾಮಿ? ಆ ತ್ರಿಶೂಲನ ಈ ಕಡೆ ಕೊಡಿ ಸ್ವಾಮಿ, ಚುಚ್ಚಿ ಸಾಯಿಸ್ತೀನಿ ಇವ್ನ. ಸರಿ ಬಿಡಿ ಮ್ಯಾಮ್, ನಾನೇನು ಮಾತಾಡಲ್ಲ, ನೀವೇನೆ ಎಲ್ಲ ವಿವರವಾಗಿ ತಿಳ್ಕೊಳ್ಳಿ. ಸ್ವಾಮಿ, ಏನ್ ವೇಷ? ಕಾಲಿಗೆ ನಾಯಿ ಮರಿ ಅಡ್ಡ ಬಂತೇನೋ ಅನ್ಕೊಂಡೆ. ನನಗೆ ನಾಯಿ ಮರಿ ಅಂತೇನೆ? ಅಯ್ಯೋ, ಫೀಲ್ ಆಗ್ಬೇಡ್ರಿ, ನಿಮ್ಮನ್ನ ನನ್ ಮುದ್ದು ಮರಿ ಅಂತ ಹೇಳ್ತಿದ್ದೀನಿ. ಹಾಗಂದ್ರೆ ಓಕೆ. ಸರಿ ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಏನ್ ಚಿಕ್ಕಮ್ಮ ಅರ್ಜೆಂಟ್ ಅಲ್ಲಿದ್ದೀರಾ? ಏನಿಲ್ಲ ನೈನಿ, ಕೆಲ್ಸ ಇಲ್ದಿರೋ ಪಂಕಜಂಗೆ ಒಗ್ಗರಣೆ ಡಬ್ಬಿಲಿ ಎಷ್ಟು ಸಾಸಿವೆ ಇದೆ ಏನ್ಸ್ ಹೇಳು ಅನ್ನೋ ಹಾಗೆ ತಿಲೋತ್ತಮ ಅತ್ತಿಗೆ ನನ್ಗೆ ಕೆಲ್ಸ ಹೇಳಿದ್ದಾರೆ. ಯಾವ ಕೆಲ್ಸ ಹೇಳಿದ್ದಾರೆ? ದೇವ್ರ ಮನೇಲಿ ಕಾರ್ತಿಕೇಯ ಸ್ವಾಮಿ ವಿಗ್ರಹ ಎದುರುಗಡೆ ಇಟ್ಟಿರೋ ಬಟ್ಲುಗಳನ್ನ ತಗೊಂಡ್ ಬಾ ಅಂದ್ರು. ಯಾರ್ ತರ್ಸಿದ್ ಬಟ್ಲು? ನೋಡೋಣ ಇರೋ. ಅಯ್ಯೋ, ಪುಂಗಿ ಹೌದಲ್ವಾ? ಇದ್ಯಾಕೆ? ಊದಕ್ಕೆ ಮಾವ. ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಭಾವ? ಅಯ್ಯೋ, ಕೇಳ್ಬಿಟ್ಯಾ? ಅಂದ್ರಿನ ಕೆಲ್ಸ ಆದಾಗೇನೆ. ಅಷ್ಟಕ್ಕೂ ಯಾಕೆ ಅಂತ ಹೇಳ್ಬೇಕಲ್ವೇನೋ? ಹೇಳಿದ್ರೆ ಹೇಗ್ರೆ ಡ್ಯಾನ್ಸ್ ಮಾಡ್ತೀರಾ? ಪ್ಲೀಸ್ ಹೇಳ್ತೀಯ ಬಲಬ? ಹೇಳ್ಬಿಡ್ತೀನಿ, ಹೇಳ್ತಾ ಇದ್ದೀನಿ. ಅಯ್ಯೋ ಹೇಳು. ನೈನಿ ಅವ್ರ ಅಮ್ಮ ಹೇಳಿದ ರಹಸ್ಯನ ಬೇತ್ಸೋದಕ್ಕೆ. ನಮ್ಮಮ್ಮ ಏನ್ ಹೇಳಿದ್ರು? ಅವಾಗ್ಲೇ ಮರ್ತೋದ್ಯಾ ನೈನಿ? ಆ ಕಲ್ಲಲ್ಲಿ ಬಂಗಾರ ಇದೆ ಅಂತ ಹೇಳಿದ್ರಲ್ಲ ಶ್ಯಾಮ್ಲಾ ಆಂಟಿ. ಹೌದು. ನಾನು ನಮ್ಮ ಮಾಮು ಇಬ್ರು ಸೇರ್ಕೊಂಡು ಆ ಕಲ್ಲನ್ನ ಒಡೆದಾಕೋದಕ್ಕೆ ಪಕ್ಕ ಪ್ಲಾನ್ ಮಾಡ್ಕೊಂಡು ಬಂದಿದೀವಿ. ಹಾ, ಬಲಬ, ಅದನ್ನ ಮುರಿಯಕ್ ನೋಡಿದ್ರೆ ಹಾವು ಬಂದು ಕಚ್ಚೋದಿಲ್ವಾ? ಬರ್ಲಿ ಬಿಡಿ ಮಾವ. ಇಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟಿಯಲ್ಲೋ. ಅದೇ ನಾಯಿ ಮರಿನಾ ಬಂದು ನೆಕ್ಕೊಂಡು ಹೋಗೋದಿಕ್ಕೆ? ಕಚ್ಚಿದ್ರೆ ನೇರ ಕೈಲಾಸಕ್ಕೆ. ಮೋಕ್ಷ ಯಾರಿಗ್ ಬರುತ್ತೆ ಅಂತ ನೋಡ್ಬೇಕು. ಅದೃಷ್ಟವಂತರು. ಈಗ ಬಂಗಾರ ಪಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿದೆ? ಕಷ್ಟಗಳನ್ನ ಈ ಪುಂಗಿ ಉದೇ ಆಹ್ವಾನ ಮಾಡ್ದಂಗಾಗತ್ತೆ ಭಾವ. ಇದಕ್ ನಾನ್ ಖಂಡಿತ ಒಪ್ಕೊಳ್ಳಲ್ಲ. ನಿನ್ ಉಪದೇಶ ಯಾರ್ಗಮ್ಮ ಬೇಕು ನೈನಿ? ನಮ್ಗೆ ಬಂಗಾರ ಬೇಕು. ಬಂಗಾರದಂತ ಅವಕಾಶನ ಮಿಸ್ ಮಾಡ್ಕೊಳಲ್ಲ. ಇವಾಗ್ಲೇ ಹೋಗಿ ಗೆಟಪ್ ಬದಲಾಯಿಸ್ಕೊಂಡ್ ಬರ್ತೀನಿ. ಅತ್ತೆ, ಆ ಕವರ್ ನಿಲ್ಕೊಡಿ, ಮಾಮ್ ರೆಡಿ ಆಗ್ಬೇಕು. ಬಾವಾ, ಆ ಧೈರ್ಯದ ಮೇಲೆ ನಾನು ನಿಮ್ಗೆ ಸಹಾಯ ಮಾಡ್ತಿದ್ದೀನಿ ಅತ್ತೆ. ಒಳ್ಳೇದು, ಆ ಕೆಲ್ಸ ನೀನ್ ಮಾಡು. ಸರಿ ಅತ್ತೆ. ಮಾಮ್, ಎಲ್ಲಾರ್ಗೂ ವಿಚಾರ ಗೊತ್ತಾದ್ಮೇಲೆ ತಲೆನ ಉಪಯೋಗಿಸಿ ಬಂಗಾರ ಹೊರಗ್ ಬಂದ ತಕ್ಷಣ ಅವರೆಲ್ಲರೂ ಕೈ ಹಾಕ್ಬಿಟ್ರೆ? ಏಯ್, ಯಾರಾದ್ರೂ ಕೈ ಮುಂದೆ ಚಾಚಿದ್ರೆ
ಅವ್ರ ಕೈಯನ್ನ ಹಾವು ಕಚ್ಚೋ ತರ ಮಾಡ್ಬೇಕು. ಒಬ್ರಿಗೆ ಕಚ್ಚಿದ್ರೆ ಸಾಕು, ನಮ್ ತಂಟೆಗೆ ಯಾರೂ ಬರಲ್ಲ. ಓ ಹಾಗ ಐಡಿಯಾ ಚೆನ್ನಾಗಿದೆ ಚೆನ್ನಾಗಿದೆ ಮಾಮ್. ಸ್ವಾಮಿಗಳು ಹೇಳಿರೋ ಮಂತ್ರ ನೆನ್ಪಿದೆಯಲ್ಲ? ಯಾರನ್ನೇನ್ ಕೇಳ್ತಿದ್ದೀರ ಮಾಮ್? ಹಾ, ನಿನಗ್ ನೆನ್ಪಿಲ್ಲ ಅಂತ ಅರ್ಥ ಆಯ್ತು ಬಿಡು. ನಾನೇ ಹೇಳ್ತೀನಿ. ನೀನಂತೂ ಉಸಿರು ಬಿಡದೇನೆ ಪುಂಗಿ ಊದ್ಬೇಕು. ಕಲ್ಲು ಒಡೆಯೋವರೆಗೂ ನಿಲ್ಲಿಸಬಾರ್ದು. ನೀವು ನೋಡ್ತೀರಿ ಮಾಮ್ ಹೇಗ್ ಓದ್ತೀನಿದ್ನ. ಬೇಕಾದ್ರೂ ಮಾಡ್ಕೋ, ಹಾವು ಬರೋ ಟೈಮ್ಗೆ ನಾನು ಹೆಂಡತಿ ನನ್ನ ಎತ್ಕೋತಾಳೆ. ಸುತ್ತಿಗೆ ಅವಶ್ಯಕತೆ ಇಲ್ಲ. ಮತ್ತೆ ಹೇಗ್ ಹೊಡಿತೀರಾ? ನಾನು ಪುಂಗಿ ಓದ್ತೀನಿ. ನಮ್ಮತ್ತೆ ನಾಗಿನಿ ಡ್ಯಾನ್ಸ್ ಮಾಡ್ತಾರಾ ಅಂತ? ಏಯ್, ಇವಳನ್ನ ಆಚೆ ಕಳ್ಸೋ. ಅಯ್ಯೋ ಬೇಡ, ಹಾವು ಬಂದ್ರೆ ಕಷ್ಟ ಆಗುತ್ತೆ. ಅತ್ತೆ, ಇದ್ರಲ್ಲಿ ಬಂಗಾರ ಇದೆಯೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ನಮ್ಮಮ್ಮ ಕೂಡ ನಮ್ ತಾತ ಹೇಳಿದ ಮಾತನ್ನ ಹೇಳಿದ್ರೆ ಹೊರತು ಯಾರು ಅದು ನೋಡಿಲ್ಲ. ಈಗ ನಾವು ನೋಡೋಣ. ಹಾವನ್ನ ಬಂಗಾರನ ಪ್ರಾಣಕ್ಕಪಾಯ ಅಂತ ನೈನಿ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಇದ್ರಲ್ಲಿ ಬಂಗಾರ ಇದೆಯೋ ಇಲ್ವೋ ಅಂತ ಡೌಟ್ ಪಡೋ ನಿನ್ ಹೆಂಡತಿ ಖಂಡಿತ ಹಾವು ಬರುತ್ತೆ ಅಂತ ನಂಬ್ತಾಳಲ್ವಾ? ಅಂದ್ರೆ ಹಾವು ಬಂದು ನಿನ್ನೋ ನೈನಿನೋ ಇಲ್ಲ ಅಂತಂದ್ರೆ ಬೇರೆ ಯಾರನ್ನಾದ್ರೂ ಕಚ್ಚುತ್ತೆ ಅಂತ ನೀವು ಭಯಪಟ್ಟು ನಮಗ್ ಬರೋ ಲಾಭನ ಬಿಟ್ಕೊಡಿ ಅಂತ ಹೇಳಿ ಬಿಟ್ಟಿ ಸಲಹೆ ಕೊಡ್ತಾ ಇದ್ದೀರಾ? ಅದ್ಗೆ ಮತ್ ಕೇಳುತ್ತೆ. ಹಣೆಲ್ ಬರ್ದಿರೋ ಹಾಗೆ ಆಗತ್ತೆ. ಕಚ್ಬೇಕು ಅಂತ ಬರ್ದಿದ್ರೆ ನಮ್ಮ ಅಕ್ಕ ಅಲ್ಲ, ದೇವ್ರೆ ಹೇಳಿದ್ ಬಂದ್ ಹೇಳಿದ್ರು ಅವ್ರ ಮಾತು ಕೇಳಲ್ಲ. ರೆಡಿ ರೆಡಿ ರೆಡಿ. ಅಷ್ಟಕ್ಕೂ ಪ್ರಾಸೆಸ್ ಏನು? ಇದ್ರ ಸುತ್ತ ಸುತ್ತಾಡ್ತಾ ನಮ್ಮ ಮಾಮು ಮಂತ್ರ ಹೇಳ್ತಾರೆ. ನಾನು ಈ ಪುಂಗಿನ ಓದ್ತೀನಿ. ಕೃಷ್ಣ ಕಲ್ಲು ಚೂರಾಗಿ ಒಳಗಡೆ ಇರೋ ಬಂಗಾರ ಹೊರಗೆ ಬರುತ್ತೆ. ಕಣ್ ದೃಷ್ಟಿಯಿಂದ ಹೊಡೆದಾಕ್ತೀರಾ? ಎಸ್. ಒಡೆದ್ರು ಒಡೆದು ಹೋಗ್ಬೋದು. ನಮ್ಮ ಅತ್ತೆ ಕಣ್ಣೇನ್ ಸಾಮಾನ್ಯದ ಕಣ್ಣ ಚಿಕ್ಕಪ್ಪ? ನರದೃಷ್ಟಿಗೆ ಈ ಭೂಮಿನೇ ಬಿರುಕ್ ಬಿಡುತ್ತೆ ಅಂತ ಹೇಳ್ತಾರೆ. ಈ ಕೃಷ್ಣ ಕಲ್ಲು ಒಡಿಯಲ್ವಾ ಚಿಕ್ಕಪ್ಪ? ಡ್ರಿಲ್ಲಿಂಗ್ ಮಿಷಿನ್ ಅಲ್ಲೇ ಸುಮ್ಮಿ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ, ಇನ್ನು ಮಂತ್ರಕ್ಕೆ ಮಾವಿನಕಾಯಿ ಬೀಳತ್ತಾ? ಅವ್ರವ್ರ ನಂಬಿಕೆ ಅವ್ರವ್ರಿಗೆ ದುರಂದರ. ನಿಜವಾಗ್ಲೂ ಆತರ ಆದ್ರೆ ಪವಾಡ ಅಂತಾನೆ ಅನ್ಕೋಬೇಕು. ವಲ್ಲಭ, ಧನ ಯಕ್ಷಿಣಿ ದಿವ್ಯ ಮುಹೂರ್ತ ಶುರುವಾಗಿದೆ. ಪುಂಗಿ ಓದು. ರೆಡಿ. ಓಂ ಶ್ರೀಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ನಾಗರಾಣಿಯಾಗಿ ಬಂದು ನಿಮ್ಮನ್ನ ಪೂಜಿಸ್ತಾ ಇದ್ದೀನಿ ಕುಬೇರ. ಓಂ ಹ್ರೀಂ ಶ್ರೀಂ ಹೈಮಾವತೇಶ್ವರಿ ಹ್ರೀಂ ಸ್ವಾಹ. ಯಕ್ಷಿಣಿ ದೇವಿ, ಗುಪ್ತವಾಗಿರೋ ಕನಕನ ಕಾಣಿಸೋ ತರ ಮಾಡು. ನಾಗರಾಜ, ನನ್ ಗಂಡ ಅಮಾಯಕ, ಅವ್ರನ್ ಕಚ್ಚತಕ್ ಬರ್ತಿದ್ಯಾ? ನನ್ ಮೇಲಿನ ಗೌರವಕ್ಕೆ ಗೀಟನ್ ಆ ಕಡೆ ಇದೆಯಾ? ಹೊರಟೋಗು, ಆದಷ್ಟು ಬೇಗ ಹೊರಟೋಗು ನಾಗರಾಜ. ಯಾರಿಗೂ ಅಪಾಯ ಮಾಡ್ದಂಗ ಹೊರಟೋಗು.
ನಾನ್ ಆ ತರ ಹೇಳಿದ್ನಾ? ಓಂ ಮಾತ್ರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಹೇ ಗಾಯತ್ರಿ, ನಮಸ್ಕಾರ ಮಾಡು. ಪ್ರಜೆಗಳೇ ಅವಳಿಗೆ ನಮಸ್ಕಾರ ಮಾಡೋಷ್ಟು ಎತ್ತರಕ್ಕೆ ಬೆಳೀತಾಳೆ ಗಾಯತ್ರಿ. ಹೊಟ್ಟೆಲ್ ಹುಟ್ಟಿರೋ ಗಾನವಿಗೆ ಆಶೀರ್ವಾದ ಮಾಡ್ದೆ. ಹೊಟ್ಟೆ ತುಂಬಾ ಹಾಲು ಕುಡಿಯುವಂತ ಗಾಯತ್ರಿನ ದೊಡ್ಡ ಸ್ಥಾನಕ್ಕೆ ಬರ್ತಾಳೆ ಅಂತಿದ್ದಾರೆ ನಮ್ ಗುರುಗಳು. ರಕ್ತ ಸಂಬಂಧಕ್ಕಿಂತ ಯುಕ್ತಿ ಸಂಬಂಧನೇ ಲಾಭ ಕೊಡೋದು ವಲ್ಲಭ. ಅರ್ಥ ಆಗ್ಲಿಲ್ಲ. ಸ್ವಲ್ಪ ತಲೆಲ್ ಬುದ್ಧಿನೂ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಓ, ಆ ಮಗುಗೆ ಮಾತ್ ಬರೋಕ್ಕಿಂತ ಮುಂಚೆ ಬುದ್ಧಿ ಬಂದಿದೆ. ಇಲ್ಲ ಅಂದ್ರೆ ಕೋಟ್ಯಾಧಿಪತಿಗಳ ಮನೆಗೆ ಯಾಕೆ ಬರುತ್ತೆ? ಅಂದ್ರೆ ಏನಕ್ಕ ನಿನ್ ಉದ್ದೇಶ? ಮಗು ಇದನ್ನ ಅನ್ಭವ್ಸಕ್ ಬಂತು ಅಂತಾನ? ಚಿಕ್ಕಪ್ಪ, ಹಾಲ್ ಕುಡಿಯೋ ಹಸಿಗೂಸಿನ ಬಗ್ಗೆ ಹಾಗೆಲ್ಲ ಮಾತಾಡ್ತಾರ? ಅಯ್ಯೋ, ನಾನ್ ಆತರ ಹೇಳಿಲ್ಲಮ್ಮ. ಅವ್ರ ಉದ್ದೇಶ ಏನು ಅಂತ ಹೇಳಿದೆ. ಈಗಷ್ಟೇ ಇಡ್ಲಿ ಆಪಲ್ ತಿನ್ನಕ್ಕೆ ಶುರು ಮಾಡಿದ್ದೆ. ನನ್ ಮಗು ಹುಟ್ಟೋ ಅಷ್ಟ್ರಲ್ಲಿ ಇನ್ನೂ ಏನೇನ್ ತಿನ್ನತ್ತೋ. ಈಗ ಸುಮ್ನಿರ್ತೀಯಾ? ಯಾಕೆ ಇಷ್ಟು ಚೀಪ್ ಆಗಾಡ್ತಿದ್ಯಾ? ಚಿಕ್ಕ ಮಕ್ಕಳು ತಿನ್ನೋದು ಕುಡಿಯೋದನ್ನೆಲ್ಲ ಲೆಕ್ಕ ಹಾಕ್ತಾರೇನೆ. ಕರಗದೇ ಇರೋಷ್ಟು ಆಸ್ತಿ ಇದ್ದು ಈ ಕೈ ಹಿಂಡ್ಕೋಬಾರ್ದು. ನಮ್ ಹೆಸರಲ್ಲಿ ಆಸ್ತಿ ಇಲ್ಲ ಗುರುಗಳೇ, ಎಲ್ಲ ಹೆಣ್ಮಕ್ಳು ಆಡಳಿತ. ಆ ಮಾತಿಗೆ ಬಂದ್ರೆ ನಿಮ್ಮಮ್ಮ ಕೂಡ ಪಾಲಿಸ್ತಾಳೆ ತಾನೆ? ಅವ್ರ ಹಾಗೆಲ್ಲ ಪಾಲ್ಸಲ್ಲ. ಪೆದ್ದ ನನ್ ಮಗನೇ, ಗುರುಗಳು ಹೇಳ್ತಿರೋದೇ ಒಂದು, ನಿನಗೆ ಅರ್ಥ ಆಗೋದು ಇನ್ನೊಂದು. ನಿನಗಿದೆಲ್ಲ ಗೊತ್ತಾಗಲ್ಲ. ಛೇ, ಪಾಲ್ಸೋದಕ್ಕೆ ನಮ್ಮ ಅತ್ತಿಗೆ ಹತ್ರ ಏನಿದೆ ಸ್ವಾಮಿ? ಹಿಂತಿರುಗ್ ನೋಡಿದ್ರು ಯಾರೂ ಇಲ್ಲ. ಇದೇ ದುರಂದರ. ತಿಲೋತ್ತಮ ಸೆರಗಿಗೆ ಸುತ್ಕೊಂಡು ಹಿಂದೆ ಹಾಕೊಂಡಿದ್ದಾಳಲ್ಲ. ಸೆರಗಲ್ ಏನ್ ಕಟ್ಕೊಂಡಿದ್ದೀರಾ ಅತ್ತೆ? ತೋರ್ಸಿ ಅತ್ತೆ. ಎಲ್ಲಿ ನಾನ್ ನೋಡ್ತೀನಿ, ಕೊಡಿ. ಸುಮ್ನಿರಿ. ನಾನೇ ತೋರಿಸ್ತೀನಿ ರೀ. ಬರ್ಲಿಲ್ಲ ಸ್ವಾಮಿ. ಬಂದಿತ್ತು. ಯಾವಾಗಮ್ಮ? ನಾನ್ ಹಾಕಿರೋ ಗೀಟ್ ದಾಟಿ ಒಳಗ್ ಬರಕ್ಕಾಗ್ದೆ ನಾಗರಾಜ ವಾಪಸ್ ಹೊಟ್ಟೋದ. ಹೋಗ್ಲಿ ಬಿಡಕ್ಕ. ಒಟ್ನಲ್ಲಿ ಸರ್ಪದೋಷ ಅಂತ ಹೋಯ್ತಲ್ಲ. ಹೋಗಿಲ್ಲ. ಯಾರನ್ನಾದ್ರೂ ಕಚ್ಚಕ್ಕೆ ಮತ್ತೆ ಬರ್ತಾರ ಸ್ವಾಮೀಜಿ? ಅಯ್ಯೋ ದೇವ್ರೆ, ಮೈ ಮರ್ತು ಮಲ್ಗಿದ್ದಾಗ ಬಂದು ಹೆಬ್ಬೆಟ್ನ ಚಪ್ಪರ್ಸ್ಕೊಂಡ್ ಹೋದ್ರೆ ಆಗೇನ್ ಮಾಡೋದು? ಹಾವಿಗೆ ಸೇಡಿರುತ್ತೆ ಅಂತಾರೆ. ಇವತ್ತು ಅದ್ರ ಟಾರ್ಗೆಟ್ ಏನಾದ್ರು ಮಿಸ್ ಆದ್ರೆ ಅದು ಪ್ರಯತ್ನ ಬಿಡಲ್ಲ. ಅದನ್ನ ನಾವು ಕೇಳೇ ಇರ್ತೀವಿ. ಎಷ್ಟೇ ಜನ್ಮ ಎತ್ತಿದ್ರು ಅದು ಪ್ರತೀಕಾರ ತೀರಿಸ್ಕೊಳ್ದೇನೆ ಸುಮ್ನಾಗಲ್ಲ ಅಂತ. ಸೊ ಪ್ರಿಪೇರ್ ಆಗಿರ್ಬೇಕು. ಗುರುಗಳೇ, ಒಂದು ಧರ್ಮ ಸಂದೇಹ ಕೇಳಬಹುದು. ಕೃಷ್ಣ ಕಲ್ಲು ಚೂರಾಗೋ ಹಾಗೆ ಮಾಡಿರೋ ನನ್ನನ್ನೇ ಕಚ್ಚುತ್ತಾ? ಪುಂಗಿ ಊದದ್ನಲ್ಲ, ನನ್ಗೂ ಕಚ್ಚುತ್ತಾ? ನಿಮ್ಮಿಬ್ರಲ್ಲಿ ಯಾರನ್ನು ಕಚ್ಚೋದಿಲ್ಲ. ಅಮ್ಮ, ಬದುಕಿಸ್ಬಿಟ್ರಿ. ಅದ್ ಕಚ್ಚಿದ ಮೇಲೆ ಹೇಗೆ ಉಳಿಸ್ಕೋಬೇಕು ಸ್ವಾಮೀಜಿ?
ಯಾಕಷ್ಟ್ ಹೆದರ್ಕೋತಿದ್ಯಾ? ಆಗ್ ನೋಡ್ಕೊಂಡ್ರೆ ಆಯ್ತು. ನಿನ್ನಷ್ಟು ಈಸಿಯಾಗಿ ನಂಗ್ ತಗೊಳಕ್ಕಾಗಲ್ವೇ ಸುಮ್ಮಿ? ವಲ್ಲಬ್ಬು ಅತಿಗೆ ಇಬ್ಬರನ್ನ ಬಿಟ್ಟು ಇನ್ ಮಿಕ್ದವ್ರಲ್ಲಿ ಯಾರನ್ ಕಚ್ಚುತ್ತೋ ಗೊತ್ತಿಲ್ಲ. ಎಲ್ಲ ತಿಳಿದವರು ಗುರುಗಳೇ, ಬಲಿಯಾಗವ್ರ ಹೆಸರು ಹೇಳಿದ್ರೆ ಚೆನ್ನಾಗಿರುತ್ತಲ್ವಾ? ಸಾವು ಚೆನ್ನಾಗಿರೋದಿಲ್ಲ ಮಾವ. ಹಾಗ್ ಮಾತಾಡ್ಬೇಡಿ ಯಜಮಾನ್ರೆ. ಅಪಾಯನ ತಡೆಯೋ ಪ್ರಯತ್ನ ಮಾಡೋಣ. ನಾಗರಹವನ್ ಬೇಕಾದ್ರೆ ತಡಿಬಹುದು, ಆದ್ರೆ ಕಾಳಿಂಗ ಸರ್ಪನ ತಡಿಯೋಕ್ಕಾಗಲ್ಲ ನೈನಿ. ಏ ವಲ್ಲಭ, ಪರವಾಗಿಲ್ಲ, ಹಿಂದೆ ಇರ್ತೀನಿ ಬಿಡಿ ಮಾಮ್. ವಿಷಯ ಏನಂತ ಹೇಳಿ. ಒಂದ್ ವೇಳೆ ಹಾವೇನಾದ್ರೂ ನನ್ ಕಚ್ಚಿದ್ರೆ ಯೋಚನೆ ಮಾಡ್ದೆ ಹಾಸ್ಪಿಟಲ್ ಕರ್ಕೊಂಡು ಹೋಗು, ಸರಿನಾ? ಸರಿ ಮಾಮ್. ಏಯ್, ಏನೋ ನೋಡ್ತಿದ್ಯಾ? ಬಂದು ಮಣ್ಣು ತೆಗಿ. ಹಾವು ಬಂದ್ರೆ ಹಿಡ್ದು ನಿನ್ ಮೈ ಮೇಲೆ ಹಾಕ್ತೀನಿ. ಬೇಗ ಬಾರೋ. ಬಾರೋ, ಯೂಸ್ಲೆಸ್ ಫೆಲೋ. ತೆಗಿ. ಏಯ್, ಆ ಕಡೆಯಿಂದ ತೆಗಿ. ಸರಿಯಾಗಿ ತೆಗಿಯೋ. ತೆಗಿತಾ ಇದ್ದೀನಿ. ನೋಡ್ಕೋ. ಹಾವು ಬಂದ್ರೆ ಹಾವು. ಮಾಮ್, ಹಾವಿಲ್ಲ ಮಾಮ್. ಬಸ್. ಏಯ್, ಅದ್ರ ಪೊರೆ ಕಣೋ. ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ನಮ್ಮ. ನಿನ್ ತಂಗಿನೂ ಜೊತೆಲಿ ಕರ್ಕೊಂಡ್ ಬಾ ಅಂತ ನಾನು ಹೇಳಿಲ್ಲ. ಸೀಕ್ರೆಟ್ಸ್ ಏನಿರುತ್ತೆ ಮಾವ? ನೀವ್ ಶಿವ ಆಗಿದ್ರೆ ನಮ್ ಅಕ್ಕ ತಂಗಿರ್ನ ನಿಮ್ ಮೂರ್ ಕಣ್ಣು ಅಂತಿರ್ತಿರಲ್ಲ. ಹಾಗನ್ಕೊಳಕ್ ಹೋದ್ರೆ ಮೂರನೇ ಕಣ್ಣು ನೈನೇನಮ್ಮ. ಯಾರಿಲ್ಲ ಅಂದಿದ್ದು? ಸುಮ್ಮನ ಜಾಸ್ತಿ ಮಾತಾಡ್ಬೇಡ ಮಾವ. ಪರವಾಗಿಲ್ಲ, ಹೇಳಿ. ಅದೇನಮ್ಮ, ದೊಡ್ಡ ಬಟ್ಟಮ್ಮ ಕಾಣಿಸಿದ್ಲು ಅಂತ ವಿಶಾಲ್ ಹತ್ರ ಹೇಳಿದ್ಯಂತಲ್ಲ. ಸತ್ತವ್ರ ಆತ್ಮ ನೋಡಿದ್ಲು ನಮ್ಮ ಅಕ್ಕ. ಮತ್ತೆ ದೆವ್ವ ಆತ್ಮ ಅಂತ ಚರ್ಚೆ ಶುರು ಮಾಡಿದ್ದಾರೆ ವಿಶಾಲು. ಮಾವ, ಭಯ ಪಡೋ ಅವಶ್ಯಕತೆ ಇಲ್ಲ. ನನ್ನ ಹೆಂಡತಿ ನೋಡಿದ್ಮೇಲೆನೂ ನೀವು ಆರಾಮಾಗೇ ಇದ್ದೀರಾ. ಇನ್ಯಾವ ದೆವ್ವ ಬಂದು ನಿಮ್ಮನ್ನ ಹೆದರ್ಸುತ್ತೆ ಮಾವ? ಜೋಕ್ ಏನೋ ಚೆನ್ನಾಗಿದೆ, ಆದ್ರೆ ನನಗ್ ನಗು ಬರ್ಲಿಲ್ಲ. ನಗೋದಕ್ಕೆ ಕಾರಣ ಬೇಕಲ್ಲ ಸುಮ್ಮನೆ. ರಹಸ್ಯ ತಿಳ್ಕೊಳ್ಳೋದು ಕೂಡ ಆಟವಾಗೇ ಇರುತ್ತೆ. ಮುಖಕ್ಕೆ ಸೆರಗಿಯಾಗಿ ಅಡ್ಡ ಇಟ್ಕೊಂಡಿದ್ದೀರ ಚಿಕ್ಕಮ್ಮ. ಅಮ್ಮ ತಾಯಿ, ನಮ್ಮಣ್ಣ ಗಾಯತ್ರಿ ಅದಕ್ಕೆ ಬದುಕಿದ್ದಾಗ ಹ್ಯಾಂಡಲ್ ಮಾಡಿದ ಫೈಲ್ನ ತಗೊಂಡ್ ಬಾ ಅಂತ ಹೇಳ್ದ.
ವಿಕ್ಕಿ, ಈ ಫೈಲ್ನ ಒಂದ್ಸಲ ಜಾಡ್ಸು. ಧೂಳು ಹೊಡೆದಾಗ ಇಲ್ಲಿರೋರು ಯಾರಿಗೂ ಕೆಂಬಲಿಲ್ಲ. ಆದ್ರೆ ಹೊರಗಿಂದ ಬಂದ ತಿಲೋತ್ತಮ ಮತ್ತೆ ವಲ್ಲಭಗೆ ನೆತ್ತಿಗೆ ಹತ್ತಿತು ಅನ್ಸುತ್ತೆ. ಎಷ್ಟು ದಿನ ಆಯ್ತು ರೀ ಆ ಫೈಲ್ ತೆಗ್ದು? 33 ವರ್ಷ ಆಯ್ತು. ಮಾಮ್, ತಾತ ಅವರು ಯಾರಿಗೂ ಗೊತ್ತಾಗ್ದಾಗ ಇಟ್ಟಿರೋ ಆಸ್ತಿ ವಿವರಗಳನ್ನೆಲ್ಲ ಬರ್ದಿಟ್ಟಿದಾರೋ ಏನೋ. ಎಷ್ಟೇ ಇದ್ರು ಒಂದಲ್ಲ ಒಂದ್ ಲಿಟಿಗೇಷನ್ ಇದ್ದೇ ಇರತ್ತಲ್ವಾ? ಮತ್ತೆ ಮಕ್ಕಳಾದ್ರೇನೆ ಕೋಟಿ ಬರತ್ತೆ ಅಂತ ಹೇಳಿದ್ರು. ಇದ್ರಲ್ಲಿ ಏನ್ ಬರ್ದಿದ್ಯೋ? ಇದನ್ನ ತೆಗಿಯೋಕ್ಕೂ ಮುಂಚೆ ಕುತೂಹಲ ಜಾಸ್ತಿ ಆಗೋಗಿದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಫೈಲು ಆಸ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಇದಕ್ ಮುಂಚೆ ಹೇಗಿದ್ರು ಹಾಗೆ ಇದ್ರು ಯಜಮಾನ್ರೆ. ಚೆನ್ನಾಗಿ ಯೋಚನೆ ಮಾಡು. ಏನಾದ್ರೂ 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 ವ್ಯತ್ಯಾಸ ಕಾಣಿಸ್ತಾ? ವ್ಯತ್ಯಾಸ ಅಂದ್ರೆ 2 ಕಾಲು ಹಿಂದಕ್ಕೆ ತಿರುಗಿ, ಕೈಗಳೆಲ್ಲ ಸೊಟ್ಟಾಗೆ. ಹಾಗ್ಯಾಕ್ರಿ ಇರತ್ತೆ? ಆತ್ಮನೇ ಬೇರೆ, ದೆವ್ವನೇ ಬೇರೆ. ಹೌದಾ? ಅನಾವಶ್ಯಕವಾಗಿ ಟಾಪಿಕ್ ಎತ್ತದ್ನ. ನೆನ್ಪಾಯ್ತು ಯಜಮಾನ್ರೆ. ಹೇಗಿದ್ಲು? ಆಸ್ ಇಟ್ ಇಸ್ ಆಗೇನಾ? ಮೊನ್ನೆ ನನ್ಗೆ ಅವಳ ಆತ್ಮ ಕಾಣಿಸ್ಕೊಂಡಾಗ ಅವಳ ಕತ್ತಲ್ಲಿ ಶಂಕ ಇರ್ಲಿಲ್ಲ. ಅದು ಅದು ಯಾಕೆ ಹಾಕಿ ಕೇಳಿದ್ರಿ ಯಜಮಾನ್ರೆ? ಶಂಕ ಕಾಣಿಸ್ತಿಲ್ಲ ಅಂತಂದ್ರೆ ಅದು ಮಿಸ್ ಆಗಿದೆ ಅಂತಾನೆ ಅಲ್ವಾ? ಅವಳೇ ಮಿಸ್ ಆಗಿದ್ದಾಳೆ. ಆ ಶಂಕ ಇದ್ರೆ ಎಷ್ಟು, ಹೋದ್ರೆ ಎಷ್ಟು ವಿಶಾಲ? ನಾನು ಖಂಡಿತವಾಗ್ಲೂ ಅದಕ್ಕೇನೋ ಒಂದು ಲಿಂಕ್ ಇರಬೇಕು ಮಾವ. ಒಂದ್ ವೇಳೆ ಆ ಶಂಕನ ಕೊಡು ಅಂತ ಕೇಳೋದಕ್ ಬರ್ತಾಳಾ ಏನು? ಮನೇಲಿ ನನ್ ಬಿಟ್ಟು ಯಾರು ಇಲ್ದೇ ಇರ್ಬೇಕಾದ್ರೆ ಬಂದ್ರೆ ನನ್ನ ಎದೆ ಹೊಡೆದೋಗತ್ತೆ ವಿಶಾಲು. ಮಾವ, ನಾನ್ ಜಸ್ಟ್ ಗೆಸ್ ಮಾಡ್ತಾ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲ ಯಜಮಾನ್ರೆ, ನೀವ್ ಹೇಳೋದ್ರಲ್ಲೂ ನಿಜ ಇದೆ. ಈ ಮನೇಲಿ ಹಾಗಾಕೂ ಸಾಧ್ಯತೆ ಇದೆ.